ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವಾಗಾದರೂ ಭಯ ಆಗತ್ತಾ ನಿಮಗೆ? ಹೆದರಿಕೆ ಆಗತ್ತಾ? ರಾತ್ರಿ ಎಚ್ಚರ ಆದಾಗ, ಒಬ್ಬರೇ ಇದ್ದಾಗ ಭಯ ಆಗತ್ತಾ? ಕತ್ತಲೆ, ಯಾರಿರೋದಿಲ್ಲ, ಏನು ಮಾಡ್ತೀರಿ ಭಯ ಆದರೆ? ಯಾವಾಗಲೂ ಹೆದರಬಾರದು. ರಾತ್ರಿ ಎಚ್ಚರ ಆಗಿರ್ಬೋದು, ಕತ್ತಲೆ ಇರ್ಬೋದು, ಒಬ್ಬರೇ ಇದ್ದೀರಾ, ತಂದೆ ತಾಯಿ ಎಲ್ಲೋ ಪಕ್ಕದಲ್ಲಿ ದೂರ ಇದ್ದಾರೆ, ಏನಿದ್ರೂ ಹೆದರಬಾರ್ದು. ಹೆದರಿಕೆ ಆದರೆ ಏನು ಮಾಡಬೇಕು? ಗಟ್ಟಿಯಾಗಿ ಹೇಳಿ. ರಾಮದೇವರ ಸ್ಮರಣೆ ಮಾಡಿ, ಕೃಷ್ಣನ ಸ್ಮರಣೆ ಮಾಡಿ. ರಾಮ, ಕೃಷ್ಣ, ನರಸಿಂಹ ಸ್ಮರಣೆ ಮಾಡಿದರೆ ಎಲ್ಲ ಭಯ ಹೋಗುತ್ತೆ. ಪ್ರಹ್ಲಾದರಾಜರಿಗೆ ಭಾರಿ ಭಯ ಇತ್ತು. ಆನೆಯಿಂದ ತುಳಿಸ್ಬೇಕು ಅಂತ ನೋಡಿದರು, ಹಾವು ಕಚ್ಚಿಸಿ ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದರು. ಪ್ರಹ್ಲಾದರಾಜರು ಹೆದರಿದರ? ಹೆದರಲಿಲ್ಲ. ನರಸಿಂಹ 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 ಅಂತ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಭಯ ಪರಿಹಾರ ಆಯಿತು. ಗೊತ್ತಾಯ್ತಾ? ಯಾವತ್ತೂ ಹೆದರಬೇಡಿ. ಏನು ಭಯ ಆದರೂ, ಸ್ಕೂಲಲ್ಲಿ ಏನಾದರೂ ಕೇಳಿಬಿಟ್ರೆ ಏನು ಮಾಡೋದು? ಅಭ್ಯಾಸ ಮಾಡಬೇಕು, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದರೂ ಏನೋ ಹೆದರಿಕೆ ಆಗ್ತಾಯಿದೆ, ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿತೇವೋ ಇಲ್ಲೋ, ಹೆದರಬಾರ್ದು. ರಾಮ, ಕೃಷ್ಣ, ನರಸಿಂಹ ಅಂತ ಸ್ಮರಣೆ ಮಾಡಿ, ಎಲ್ಲ ಭಯ ಹೋಗುತ್ತೆ. ಗೊತ್ತಾಯ್ತಾ? ಹೆದರಲೇಬಾರ್ದು. ಯಾವತ್ತಿದ್ದರೂ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಎಲ್ಲದರೊಳಗೂ ಫಸ್ಟ್ ಬರಬೇಕು. ತಿಳಿತಾ? ಇಲ್ಲೆಲ್ಲ ಕೂತಿದ್ದಾರಲ್ಲ ನಿಮ್ಮ ಹಿಂದೆ, ಅವರೆಲ್ಲರಿಗಿಂತಲೂ ನೀವು ಫಸ್ಟ್ ಬರಬೇಕು. ಬರ್ತೀರಾ? ಅದಕ್ಕೆ ಮುಂದೆ ಕೂಡಿಸಿದ್ದೇ ಅದಕ್ಕೆ. ನಿಮಗೆ ಎಲ್ಲರಿಗಿಂತೂ ಫಸ್ಟ್ ಕೂತಿದ್ದೀರಾ, ಹೀಗೆ ಫಸ್ಟ್ ಬರಬೇಕು. ಹೇಳಿ, ರಾಮ 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 ರಾಮ. ಜೈ ಶ್ರೀರಾಮ್. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿ ತಮೋಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮಂತ್ರಾಕ್ಷತಪ್ರದಾನೇನ ಶ್ರೇಯಪತ್ಯಭಿಧೈರ್ಬುಧೈಃ ದ್ಯುಮಣಿಂ कारयामास ಸತ್ಸಂಕಲ್ಪೋ ಭವೆನ್ಮುದೆ.
ಸತಃ ಪ್ರಾಣಸ್ಯ ತೇಃ ಕಸ್ಯ ಯಂತಾಯೋ ಮೂಲರಾಘವಃ ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರದ ಉವಾಚ ಶ್ರೇಯಸ್ತ್ವಂ ಕಥಮದ್ರಾಜನ್ ಕರ್ಮಣ ಆತ್ಮನಃ ಈಹಸೆ ದುಃಖಹಾನಿ ಸುಖಾವಾಪ್ತಿ ಶ್ರೇಯಸ್ತನ್ನೇಹ ಯಶ್ಯತೆ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಪ್ರಾಚೀನ ಬರ್ಹಿ ಪರಮ ಭಗವದ್ಭಕ್ತನಾದ ರಾಜ ಮಕ್ಕಳನ್ನು ತಪಸ್ಸಿಗೆ ಕಳಿಸಿದ. ಮಹಾರುದ್ರದೇವರ ಉಪದೇಶವಾಗಿದೆ. ತಪಸ್ಸು ಮಾಡಿದ್ದಾರೆ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ನಿಷ್ಕಾಮ ಭಕ್ತಿಯಿಂದ ತಪಸ್ಸನ್ನು ಪರಮಾತ್ಮನ ಅಡಿದಾವರೆಗಳಲ್ಲಿ ಅರ್ಪಿಸಿ ದೇವರ ಪ್ರೀತಿಯನ್ನೇ ಪ್ರಾರ್ಥನೆ ಮಾಡಿದ್ದಾರೆ. ಸತ್ಯನಾದ ಭಗವಂತ ಸಂತುಷ್ಟನಾಗಬೇಕು ಅನ್ನುವುದೊಂದನ್ನೇ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಇನ್ನೇನೂ ಪ್ರಾರ್ಥನೆ ಮಾಡಿಲ್ಲ. ದೇವರ ಸತ್ಯ ಸಂಕಲ್ಪ ಏನಿದೆಯೋ ಅದು ನಮ್ಮ ಜೀವನದಲ್ಲಿ ನಡೆಯುತ್ತೆ. ನಾವು ದೇವರಿಗೆ ಕೇಳಬೇಕಾದದ್ದು ಮಾತ್ರ ಇದು ಬೇಕು ಅದು ಬೇಕು ಅಂತಲ್ಲ, ಆ ಸತ್ಯ ಸಂತುಷ್ಟನಾದರೆ ಸಾಕು ಅಂತ ಮಾತ್ರ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವ ಒಂದು ಪಾಠವನ್ನು ಜಗತ್ತಿಗೆ ಕಲಿಸಿದವರು ಪ್ರಚೇತಸರು. ಅವರು ಮಾತ್ರ ಕಲಿಸಿದರೆ ನಾವು ಕಲಿತಾ ಇದ್ವೋ ಇಲ್ವೋ, ಆದರೆ ಅವರು ಹೇಳಿದ ಪಾಠಕ್ಕೆ ಮುದ್ರೆ ಹಾಕಿದವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಗೀತಾಭಾಷ್ಯದಲ್ಲಿ ಪ್ರಚೇತಸರ ಶ್ಲೋಕವನ್ನು ಉದಾಹರಣೆ ಮಾಡಿ ಅದಕ್ಕೆ ಮುದ್ರೆ ಹಾಕಿದರು. ಅದು ವಿಶ್ವಮಾನ್ಯವಾಗಿದೆ. ವೃಣೀಮಹೇತೆ ಪರಿತೋಷಣಾಯ. ಈಚೆಗೆ ಪ್ರಾಚೀನ ಬರ್ಹಿ ತಾನು ರಾಜ್ಯವನ್ನು ಆಳ್ತಾ ಇದ್ದಾನೆ. ಕರ್ಮದಲ್ಲಿ ಆಸಕ್ತ. ಶ್ರುತಿ ಸ್ಮೃತಿಗಳಲ್ಲಿ ವಿಹಿತವಾದ ಕರ್ಮಗಳು, ವಿಶೇಷವಾಗಿ ಶ್ರೌತ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದಾನೆ. ದರ್ಭಗಳನ್ನು ಪೂರ್ವಾಗ್ರವಾಗಿ ಹಾಕಬೇಕು ಅಂತ ಇದೆ. ಹಾಗಾಗಿ ಪ್ರಾಚೀನ ಬರ್ಹಿ, ಬರ್ಹಿಷ್ಮಾನ್ ಅಂತೂ ಅವನ ಹೆಸರು, ಪ್ರಾಚೀನ ಬರ್ಹಿ ಅಂತೂ ಹೆಸರು. ಪೂರ್ವಾಗ್ರ ದರ್ಭ ಹಾಸೋದು, ಯಜ್ಞ ಮಾಡೋದು, ಮತ್ತೆ ಭೂಮಿಯನ್ನು ಹೊಸದಾಗಿ ಶುದ್ಧಿಗೊಳಿಸೋದು, ಪೂರ್ವಾಗ್ರ ದರ್ಭ ಹಾಸೋದು, ಯಜ್ಞ ಮಾಡೋದು, ಇದೇ ಕೆಲಸ. ಹಾಗಾಗಿ ಅವನ ಹೆಸರೇ ಪ್ರಾಚೀನ ಬರ್ಹಿ ಅಂತ. ಯಜ್ಞ ಮಾಡ್ತಾ ಇದ್ದ ಅನ್ನೋದಕ್ಕೆ ಪ್ರಾಚೀನ ಬರ್ಹಿ ಅಂತ ಕರೆದ್ರ, ಅಥವಾ ಹಿರಿಯರು ಪ್ರಾಚೀನ ಬರ್ಹಿ ಅಂತ ಹೆಸರು ಇಟ್ಟದ್ದಕ್ಕೆ ಅದನ್ನು ಸಾರ್ಥಕ ಮಾಡಿಕೊಂಡ ವಾಚಮರ್ಥೋನುಧಾವತಿ ಅಂತ ಆ ಪ್ರಾಚೀನ ರಾಜರ್ಷಿಗಳ ನಾಮಕರಣ ಅದು ಅನ್ವರ್ಥಕವಾಯಿತೋ ಗೊತ್ತಿಲ್ಲ. ಅಂತೂ ಪ್ರಾಚೀನ ಬರ್ಹಿಯಾಗಿದ್ದ. ನಿರಂತರವಾಗಿ ಯಜ್ಞವನ್ನು ಮಾಡ್ತಾ ಇದ್ದ. ನಾರದರು ಬಂದು ಕೇಳ್ತಾರೆ, ಶ್ರೇಯಸ್ತ್ವಂ ಕಥಮದ್ರಾಜನ್ ಕರ್ಮಣ ಆತ್ಮನ ಈಹಸೆ. ಏನು ಮಾಡಬೇಕು ಅಂತ ಹೊರಟಿದ್ದೀಯಾ ಪ್ರಾಚೀನ ಬರ್ಹಿ? ಏನು ಸ್ವರ್ಗ ಬೇಕಾ, ಮೋಕ್ಷ ಬೇಕಾ ನಿನಗೆ? ಕಥಮತ್ ಶ್ರೇಯ, ಯಾವ ಶ್ರೇಯಸ್ಸನ್ನು ಪಡೆಯಬೇಕು ಅಂತ ಈ ಪ್ರಯತ್ನ, ಈ ಖಟಾಟೋಪ ಎದಕ್ಕಾಗಿ? ದುಃಖಹಾನಿ ಸುಖಾವಾಪ್ತಿ. ಸಮಗ್ರವಾದ ಈ ಸಾಂಸಾರಿಕ ದುಃಖಗಳನ್ನೆಲ್ಲ ಕಳೆದುಕೊಂಡು ಸ್ವರೂಪಾನಂದಾವಿರ್ಭಾವವನ್ನು ಹೊಂದಬೇಕು, ಮೋಕ್ಷವನ್ನು ಹೊಂದಬೇಕು ಅಂತ ನಿನಗೆ ಅಪೇಕ್ಷೆ ಇದೆಯಾ?
ಶ್ರೇಯಸ್ತನ್ನೇಹ ಯೇಷ್ಯತೆ. ಅಂತಹ ಮೋಕ್ಷವೆಂಬ ಮಹಾಫಲದ ಗುರಿ ನಿನಗಿದ್ದದ್ದೇ ಆದರೆ ಈ ಕರ್ಮ ಮಾರ್ಗದಿಂದ ಅದು ಸಿಗೋದಲ್ಲ. ಯಾಕೆ ಇಷ್ಟು ಶ್ರಮ ಪಡ್ತಾ ಇದ್ದಿ? ಇದು ಅದಕ್ಕೆ ದಾರಿಯಲ್ಲ. ಗುರಿ ಬೇರೆ ಇದೆ, ದಾರಿ ಬೇರೆ ಇದೆ. ಯಾವ ಗುರಿ ತಲುಪಬೇಕೋ ಆ ದಾರಿಯಲ್ಲೇ ಸಾಗಬೇಕು. ವಿರುದ್ಧ ದಿಕ್ಕಿನಲ್ಲಿ ನಡೆದರೆ ಯಾವತ್ತೂ ಗುರಿ ತಲುಪೋದು. ಸಕಾಮ ಕರ್ಮಗಳಿಂದ ನೀನು ಮೋಕ್ಷವನ್ನು ಹೊಂದಲಿಕ್ಕಾಗುವುದಿಲ್ಲ. ಸ್ವರ್ಗವನ್ನು ಹೊಂದಬಹುದು, 4 ದಿವಸ ಪುಣ್ಯ ಇರೋ ಅಷ್ಟು ದಿವಸ ಸುಖ, ಮತ್ತೆ ಭೂಮಿಯಲ್ಲಿ ಬಂದು ಕಷ್ಟಪಡಬೇಕಾಗತ್ತೆ. ಅದು ಶಾಶ್ವತವಾದದ್ದಲ್ಲ. ಶಾಶ್ವತವಾದ ಸುಖ ಮತ್ತೆ ದುಃಖವನ್ನು ನೋಡದೆ ಸುಖವನ್ನು ಅನುಭವಿಸಬೇಕು. ಅದು ನಿನ್ನ ಅಪೇಕ್ಷೆಯಾಗಿದ್ದರೆ ಮಾತ್ರ ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು. ಅದರಿಂದ ಜ್ಞಾನ ಬರುತ್ತದೆ. ಜ್ಞಾನದಿಂದ ಮೋಕ್ಷವನ್ನು ಪಡೆಯಬಹುದು. ಈ ದಾರಿಯಲ್ಲಿ ನೀನು ನಡೆಯಬೇಡ ಎಂಬುದಾಗಿ ನಾರದರು ಉಪದೇಶವನ್ನು ಮಾಡಿದ್ದಾರೆ. ಆ ನಾರದರು ಇಷ್ಟಕ್ಕೆ ಸುಮ್ಮನೆ ಬಿಡದೆ ಪ್ರಾಚೀನ ಬರಹಿ ರಾಜನಿಗೆ ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾರೆ. ಯಾವ ಪಶುಗಳನ್ನು ಯಜ್ಞದಲ್ಲಿ ನೀನು ಹಿಂಸೆ ಮಾಡ್ತಾ ಇದ್ದೀಯಾ, ಅನೇಕ ಯಾಗಗಳಲ್ಲಿ, ಪಶುಯಾಗಗಳಲ್ಲಿ, ಆ ಪಶುಗಳೆಲ್ಲ ನಿನಗೆ ದಾರಿ ಕಾಯ್ತಾ ಕುಳಿತಿವೆ. ಯಾವಾಗ ನೀನು ಮರಣವನ್ನು ಹೊಂದುತ್ತೀಯ, ನರಕಕ್ಕೆ ಬರ್ತೀಯ, ನಿನ್ನನ್ನು ಹರಿದು ತಿಂದೇವು ಅಂತ ಕಾಯ್ತಾ ಇವೆ. ನೀನೇನೋ ಭಾರಿ ನಾನು ಯಾಗ ಮಾಡಿಬಿಟ್ಟೆ, ಸ್ವರ್ಗಕ್ಕೆ ಹೋಗ್ತೇನೆ, ಸುಖ ಪಡ್ತೇನೆ ಅಂತ ಅಂದ್ಕೊಂಡಿದ್ದೀಯಾ, ಆದರೆ ನಿನಗಾಗಿ ನರಕದಲ್ಲಿ ಅವುಗಳೆಲ್ಲ ದಾರಿ ಕಾಯ್ತಾ ಇವೆ ಅಂತ. ಇದರ ತಾತ್ಪರ್ಯವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ನಮ್ಮ ವೈದಿಕ ಪರಂಪರೆಯಲ್ಲಿಯೇ ಇರುವಂತಹ 2 ಮಾರ್ಗಗಳಿವು, ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ. ಸ್ವರ್ಗ ಮೊದಲಾದ ಸುಖ ಸಂಪತ್ತು ಸಿರಿ ಐಸಿರಿಗಳನ್ನು ಬಯಸಿ ಮಾಡುವ ಪ್ರವೃತ್ತಿ ಮಾರ್ಗ, ಅದು ವೈದಿಕ ಮಾರ್ಗದಲ್ಲಿಯೇ ಇದ್ದದ್ದು. ಈಚೆಗೆ ನಿವೃತ್ತಿ ಮಾರ್ಗ, ಯಾವ ಸುಖ ಸಂಪತ್ತು ಅಧಿಕಾರಗಳನ್ನು ಬಯಸದೆ ಕೇವಲ ವಿಷ್ಣು ಪ್ರೀತಿಗಾಗಿ ಮೋಕ್ಷ ಮಾರ್ಗದಲ್ಲಿ ಪಯಣ ಮಾಡುವುದೊಂದು. ಇದರಲ್ಲಿ ನಿವೃತ್ತಿ ಮಾರ್ಗ ಶ್ರೇಷ್ಠ ಆಗಿರಬಹುದು. ಆದರೆ ಪ್ರವೃತ್ತಿ ಮಾರ್ಗವನ್ನು ಶಾಶ್ವತವಾದ ಮೋಕ್ಷದ ಸುಖಕ್ಕೆ ಇದು ದಾರಿಯಲ್ಲ ಅಂತ ಹೇಳಬಹುದೇ ಹೊರತು ಅದನ್ನು ನರಕ ಸಾಧನ ಅಂತ ಹೇಳಲಿಕ್ಕಾಗುವುದಿಲ್ಲ. ಹಾಗಾದರೆ ನರಕ ಸಾಧನವಾದದ್ದನ್ನು ವೇದಗಳು ಹೇಳಿದೆ ಏಕೆ ಎನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಶ್ರೀಮದಾಚಾರ್ಯರ ನಿರ್ಣಯವನ್ನು ನಾವಿಲ್ಲಿ ತಿಳಿಯಬೇಕು. ಶ್ರೀಮದಾಚಾರ್ಯರಂತಾರೆ, ಮೊದಲನೆಯದಾಗಿ ಕರ್ಮಗಳ ಬಗ್ಗೆ ನಾರದರು ನಿಂದೆ ಮಾಡ್ತಾ ಇರುವುದು ಕೆಲವು ನಾಸ್ತಿಕರಿಗೆ ಕರ್ಮಗಳನ್ನು ಬೈದದ್ದಕ್ಕೆ ಅಷ್ಟೇ ಸಂತೋಷವಾಗಿ ಅವರು ಆ ಕರ್ಮಗಳ ಬಗ್ಗೆ ಪೂರ್ಣವಾದ ಶ್ರದ್ಧೆಯನ್ನು ಕಳೆದುಕೊಳ್ಳಲಿ ಅನ್ನೋದಕ್ಕಾಗೇ ನಾರದರು ಹೇಳಿದ್ದು. ಕೆಲವರಿಗೋಸ್ಕರ, ಯಾರಿಗೆ ಧರ್ಮ ಮಾರ್ಗದಲ್ಲಿ ನಡೆದು ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳುವ ಯೋಗ್ಯತೆ ಇಲ್ಲ, ಅಂತಹ ಒಂದು ಗುಂಪಿದೆ. ಅವರ ಸ್ವರೂಪ ಯೋಗ್ಯತೆ, ಅವರ ಪ್ರಾಚೀನ ಕರ್ಮಗಳಿಗೆ ಅನುಗುಣವಾಗಿ ಅವರ ಬುದ್ಧಿ ಹಾಗೇ ಇರಲಿ ಅನ್ನುವುದಕ್ಕಾಗಿಯೂ ಕೆಲವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾರದರು ಹೇಳಿತು. ಇನ್ನು ಆಸ್ತಿಕರಿದ್ದಾರೆ, ಸಜ್ಜನರಿದ್ದಾರೆ, ಅವರಿಗೂ ಒಂದು ಎಚ್ಚರ ಕೊಡುವುದಕ್ಕೆ ನಾರದರು ಹೇಳಿದ್ದಾರೆ. ಶ್ರೀಮದಾಚಾರ್ಯರ ವಿಶ್ಲೇಷಣೆ ಹೇಗಿದೆ ನೋಡಿ. ಏನದು ಅಂದರೆ, ಕರ್ಮಗಳನ್ನು ಮಾಡುವಾಗ ಅಂಗವೈಕಲ್ಯ ಬರಬಾರದು. ವೇದದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೇ ಚೂ ತಪ್ಪದೆ ಕರ್ಮಗಳನ್ನು ಮಾಡಿದರೆ ವೇದೋಕ್ತವಾದ ಫಲ ಏನಿದೆಯೋ ಅದು ನಮಗೆ ಸರಿಯಾಗಿ ಸಿಗತ್ತೆ. ಮೊದಲನೆಯದು, ವೇದೋಕ್ತ ಕರ್ಮಗಳನ್ನು ಮಾಡುವುದಕ್ಕೆ ಅಧಿಕಾರ ಬೇಕು. ವೇದೋಕ್ತಂ ಫಲಮಲಮಾಪ್ಯತೇಧಿಕಾರಾತ್ ಶ್ರೀಮದಾಚಾರ್ಯರ ಸುಮಧ್ವ ವಿಷಯದಲ್ಲಿ ನೀಡಿದ ಸಂದೇಶ, ಅದನ್ನು ನಾರಾಯಣ ಪಂಡಿತಾಚಾರ್ಯರು ದಾಖಲು ಮಾಡಿದ್ದು. ವೇದೋಕ್ತವಾದ ಕರ್ಮಗಳ ಫಲ ನಮಗೆ ಸಿಗಬೇಕು ಅಂದರೆ ಅಧಿಕಾರ ಬೇಕು, ಯೋಗ್ಯತೆ ಬೇಕು ನಮ್ಮಲ್ಲಿ. ಆ ಯೋಗ್ಯತೆಯನ್ನು ಪಡೆದಿರಬೇಕು. ಎರಡನೆಯದ್ದು, ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಂತ್ರಗಳಲ್ಲಿ ಲೋಪ ಆಗಬಾರದು, ದ್ರವ್ಯಗಳಲ್ಲಿ ಲೋಪ ಆಗಬಾರದು. ಯಾವ ತರಹದ ಶುದ್ಧವಾದ ದ್ರವ್ಯ ಇರಬೇಕು ಅಂತ ಹೇಳಿದ್ದಾರೆ ಅಂತಹ ಶುದ್ಧವಾದ ದ್ರವ್ಯವೇ ಇರಬೇಕು. ಮಂತ್ರಗಳು ಶುದ್ಧವಾಗಿರಬೇಕು, ಋತ್ವಿಜರು ಚೆನ್ನಾಗಿರಬೇಕು.
ಯಜಮಾನ ಚೆನ್ನಾಗಿರಬೇಕು. ಇನ್ನುಳಿದ ಎಲ್ಲವೂ ಪರಿಸರ ಹೇಗಿರಬೇಕು ಅಂತಿದೆ ಹಾಗಿರಬೇಕು. ಯಜಮಾನ ಚೆನ್ನಾಗಿರಬೇಕು ಅಂದರೆ ಸ್ವಚ್ಛವಾದ ಮಡಿ ಹೊಚ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡ ಗಂಗಾ ಜಮುನಾ ಅಂಚಿನ ಮಡಿಗಳನ್ನು ಉಟ್ಕೊಂಡು ಧರ್ಮಾವರಂ ಕಾಂಚಿ ಅದೆಲ್ಲ ಅಲ್ಲ. ಅಲ್ಲಿರುವ ಮಡಿಗಳು ಬಹಳ ಚೆನ್ನಾಗಿವೆ, ಆದರೆ ಅದನ್ನು ಉಟ್ಟ ಮಾತ್ರಕ್ಕೆ ಅದು ಅಧಿಕಾರ ಅಲ್ಲ. ನೋಡುವುದಕ್ಕೆ ಚೆನ್ನಾಗಿ ಕಾಣಿಸಿದರೆ ಅದು ಅಧಿಕಾರ ಅಲ್ಲ. ಟೀಕಾಕೃತ್ಪಾದರು ಹೇಳುತ್ತಾರೆ ಯಾವುದು ಅಧಿಕಾರ ಅಂತ ಶ್ರೀಮನ್ಯಾಯ ಸುಧೆಯಲ್ಲಿ. ಪಿತೃಪಿತಾಮಹ ಪ್ರಪಿತಾಮಹರು ಮಾತೃ ಮಾತಾಮಹ ಮಾತಾಮಹನ ತಂದೆ ಎಲ್ಲರೂ ಕೂಡ ಅಲ್ಲಿಂದ ನಿಷೇಕಾದಿ ಸಂಸ್ಕಾರಗಳೆಲ್ಲ ಶುದ್ಧವಾಗಿರಬೇಕು ಅವರಿಗೆ. ಇವನಿಗೂ ನಿಷೇಕಾದಿ ಸಂಸ್ಕಾರಗಳು, ಗರ್ಭಾಧಾನ ಸಂಸ್ಕಾರ ಮೊದಲು ಮಾಡಿಕೊಂಡು ಎಲ್ಲ ಸಂಸ್ಕಾರಗಳು ಕ್ರಮವಾಗಿ ಈಗ ಅವನು ಯಾವ ಹಂತದಲ್ಲಿದ್ದಾನೆ ಅಲ್ಲಿಯವರೆಗೆ ಎಲ್ಲ ಸಂಸ್ಕಾರಗಳು ಚೆನ್ನಾಗಾಗಿರಬೇಕು. ಮಂತ್ರ ಚೆನ್ನಾಗಿ ತಿಳಿದಿರಬೇಕು, ಮಂತ್ರಾರ್ಥಾನುಸಂಧಾನ ಇರಬೇಕು, ಮನಃಶುದ್ಧಿ ಇರಬೇಕು. ಇನ್ನು ಪ್ರತಿಬಂಧಕವಾದ ಪಾಪಗಳು ಯಾವುದಿರಬಾರ್ದು, ಇದೆಲ್ಲ ಸರಿಯಾದ ದಾರಿ. ಇನ್ನು ಅಡ್ಡ ಯಾವುದು ಬಂದಿರಬಾರ್ದು. ಗುರುದ್ರೋಹ, ದೇವತಾದ್ರೋಹ, ಇನ್ಯಾರದೋ ಅಪಚಾರ, ಇಂಥವುಗಳು ಯಾವುದೂ ಆಗಿರಬಾರ್ದು. ಇದೆಲ್ಲವನ್ನು ಗಮನಿಸಿ ಅಂಗವೈಕಲ್ಯ ಬರದಂತೆ ನೋಡಿಕೊಂಡರೆ ಆ ಕರ್ಮದಿಂದ ಸರಿಯಾದ ಫಲ ಸಿಗತ್ತೆ. ಇಲ್ಲದಿದ್ದರೆ ಅದು ಸರಿಯಾದ ಕರ್ಮ ಯಜ್ಞ ಅಂತಾಗದೆ ಅದು ಬರೀ ಪಶುಹಿಂಸೆಯಾಗಿ ಬಿಡ್ತದೆ. ಯಜ್ಞ ಅಂತೆ ಆಗುವುದಿಲ್ಲ. ಅದು ಏನೋ ಮಾಡೋದಕ್ಕೆ ಹೋಗಿ ಬರೀ ಹಿಂಸೆ ಮಾಡಿದ್ದೊಂದೇ ದೊಡ್ಡ ಕೆಲಸ ಅಂತ ಆ ರೀತಿ ಏನಾದರೂ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಈ ತರಹದ ಪಶುಗಳ ಹಿಂಸೆಗೆ ಗುರಿಯಾಗ್ತಾನೆ ನರಕದಲ್ಲಿ ಅಂತ ನಾರದರ ಮಾತಿನ ಆಂತರ್ಯ ಎಂಬುದಾಗಿ ನರೋತ್ತಮರ ವ್ಯಾಖ್ಯಾನ ಇದು, ಶ್ರೀಮದಾಚಾರ್ಯರ ವ್ಯಾಖ್ಯಾನ. ಮೂರನೆಯದಾಗಿ ಸಕಾಮ ಕರ್ಮಗಳನ್ನು ಮಾಡುವುದರಲ್ಲಿ ಆಸಕ್ತರಾಗಬೇಡಿ ಎನ್ನುವ ತಿಳುವಳಿಕೆಯನ್ನು ಮುಮುಕ್ಷುಗಳಿಗೆ ನೀಡುತ್ತಾ ಇದ್ದಾರೆ ಅಂತ 3 ಸಂದೇಶಗಳನ್ನು ಇಲ್ಲಿ ತಿಳಿಸಿದ್ದಾರೆ. ನಾಸ್ತಿಕರು ಕರ್ಮದಲ್ಲಿ ಆಸಕ್ತಿಯನ್ನು ಬಿಟ್ಟು ಆಚೆಗೆ ಸರಿಯಲಿ ಅಂತ, ಸಕಾಮ ಕರ್ಮ ಮಾಡುವವರು ಎಚ್ಚರಿಕೆಯಿಂದ ಕರ್ಮ ಮಾಡಲಿ, ಅಂಗವೈಕಲ್ಯ ಬರೋದಂತ ನೋಡಿಕೊಳ್ಳಲಿ. ಅಂಗವೈಕಲ್ಯ ಬಂದರೆ ಮಾತ್ರ ಅಂಗವೈಕಲ್ಯ ಆಗತ್ತೆ ನರಕದಲ್ಲಿ. ಅವನ ಅಂಗಗಳನ್ನೇ ಹಿಂಸೆ ಪಡಿಸ್ತವೆ ಈ ಎಲ್ಲ ಪ್ರಾಣಿಗಳು ಪಶುಗಳು. ಜೊತೆಗೆ ನಿಷ್ಕಾಮ ಕರ್ಮ ಮಾಡುವವರಿಗೆ ಸಕಾಮ ಕರ್ಮಗಳ ದಾರಿಗೆ ನೀವು ಹೋಗಬೇಡಿಯಪ್ಪ, ನಿಮಗೆ ಬೇರೆ ದಾರಿ ಇದೆ. ವೃಣೀಮಹೇತ್ವೇ ಪರಿತೋಷಣಾಯ, ವಿಷ್ಣು ಪ್ರೀತಿಗಾಗಿ ನೀವು ಕರ್ಮವನ್ನು ಮಾಡಿ ಮೋಕ್ಷವನ್ನು ಹೊಂದಿ ಈ ಸಕಾಮ ಕರ್ಮದ ದಾರಿಗೆ ಬರಬೇಡಿ ಎನ್ನುವ ತಿಳುವಳಿಕೆಯನ್ನು ಅವರಿಗೆ ನೀಡುತ್ತಾ ಇದ್ದಾರೆ. ಹೀಗೆ ನಾರದರ ಮಾತಿನ ಅಭಿಪ್ರಾಯವನ್ನು ತಿಳಿಯಬೇಕು ಅಂತ ತಿಳಿಸಿಕೊಟ್ಟ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂದರೆ ಎಷ್ಟು ದೊಡ್ಡ ವಿಚಾರ ಇದು, ಒಂದು ಶ್ಲೋಕದಲ್ಲಿ ಬಂದ ಮಾತಿದು. ಆದರೆ ಒಟ್ಟಾರೆ ಕರ್ಮ ಸಿದ್ಧಾಂತದ ಬಗ್ಗೆನೇ ಒಂದು ದೊಡ್ಡ ಪೆಟ್ಟು ಕೊಟ್ಟಂತೆ ಆಗತ್ತೆ. ಅದಾಗಬಾರದು, ಎಲ್ಲವನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು. ಅದನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡ್ತಾ ಇದ್ದಾರೆ. ಸಮಾನ ಅಂತ ಒಂದು ವಾಯು ನಮ್ಮ ಶರೀರದಲ್ಲಿ ಎಲ್ಲವನ್ನೂ ಸಮವಾಗಿ ಮೇಂಟೈನ್ ಮಾಡುವಂಥದ್ದು. ಆ ವಾಯುದೇವರ ಅವತಾರರಾದ ಶ್ರೀಮದಾಚಾರ್ಯರು ಶರೀರದೊಳಗೆ ಮಾತ್ರ ನಮ್ಮ ದೇಹದ ಎಲ್ಲ ವ್ಯವಸ್ಥೆಗಳನ್ನು ಸಮವಾಗಿ ಮೇಂಟೈನ್ ಮಾಡೋದಲ್ಲ, ಆಹಾರಗಳನ್ನು ಸಮವಾಗಿ ವಿಭಜನೆ ಮಾಡುವುದು ಮಾತ್ರ ಅಲ್ಲ, ಎಲ್ಲ ಪ್ರಮಾಣ ವಚನಗಳನ್ನು ಸಮಾನವಾಗಿ ಮೇಂಟೈನ್ ಮಾಡ್ತಾರೆ ಎನ್ನುವುದಕ್ಕಾಗಿಯೂ ಅವರು ಸಮಾನರು ಅನ್ನೋದಕ್ಕೆ ಅವರು ಮಾನರು. ಎಲ್ಲ ಮಾನಗಳನ್ನು ಪ್ರಮಾಣಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಅದಕ್ಕೆಲ್ಲ ಸರಿಯಾದ ಅರ್ಥವನ್ನು ವಿವರಿಸುವ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತಿದ್ದರಿಂದಲೂ ಅವರು ಮಾನರು. ಜವಾಬ್ದಾರಿ ಇಲ್ಲದೆ ಮಾನವನ್ನು ಹೊತ್ತುಕೊಳ್ಳಬಾರದು. ಹೀಗಾಗಿ ಉಳಿದವರೆಲ್ಲ ವಿಮಾನರಾಗಬಹುದು, ವಿಮಾನದಲ್ಲಿ ಹಾರಾಡಬಹುದು. ಆದರೆ ಸಮಾನರಾಗಿ ಮಾನಗಳಿಗೆ ವ್ಯಾಖ್ಯಾನವನ್ನು ಮಾಡುವಂತಹ ಕಾರ್ಯವನ್ನು ಜೀವೋತ್ತಮರಾದ ವಾಯುದೇವರು ಮಾಡುವುದಕ್ಕೆ ಸಾಧ್ಯ, ನಮ್ಮಂಥವರಿಗೆ ಸಾಧ್ಯ ಇಲ್ಲ. ಪ್ರಮಾಣ ವಚನ ಕೊಟ್ಟು ಮಾಡುತ್ತಾರೆ. ಸರಿ, ಈ ರೀತಿ ಉಪದೇಶ ಮಾಡಿ ಇದೇ ತತ್ವವನ್ನು ಆ ಪ್ರಾಚೀನ ಬರಹಿ ರಾಜನಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಡುವುದಕ್ಕೆ ಒಂದು ಕಥೆ ಹೇಳುತ್ತಾರೆ. ಪುರಂಜನ ಅಂತ ಒಬ್ಬ ರಾಜ ಇದ್ದ.
ಆ ಪುರಂಜನ ಎಂಬ ರಾಜನಿಗೆ ಒಬ್ಬ ಅತ್ಯಂತ ಆತ್ಮೀಯನಾದಂತಹ ಅನಿಮಿತ್ತ ಬಾಂಧವ ಗೆಳೆಯ ಅವಿಜ್ಞಾತ ಸಖ. ಅವಿಜ್ಞಾತ ಸಖ ಅವನು ಗೆಳೆಯ, ಆದರೆ ಅವನ ಬಗ್ಗೆ ಪರಿಪೂರ್ಣವಾದ ವಿಜ್ಞಾನ ಇವನಿಗಿಲ್ಲ. ತಕ್ಕ ಮಟ್ಟಿಗೆ ಜ್ಞಾನ ಇದೆ. ಅಜ್ಞಾತ ಸಖ ಅಲ್ಲ, ಅವಿಜ್ಞಾತ ಸಖ. ಏನೂ ಗೊತ್ತಿಲ್ಲ ಅಂತಲ್ಲ, ತಕ್ಕ ಮಟ್ಟಿಗೆ ಗೊತ್ತಿದೆ. ಜ್ಞಾತೋಸಿ ಮೇದ್ಯ ಶುಚಿರನ್ನನು ದೇಹ ಭಾಷಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ. ದೇವರನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವುದು ತಪ್ಪು ಅಂತ ಬ್ರಹ್ಮದೇವರಂತಾರೆ. ತಿಳಿಯಬಹುದು, ಪೂರ್ಣವಾಗಿ ತಿಳಿಯಲಿಕ್ಕಾಗುವುದಿಲ್ಲ. ಹೀಗಾಗಿ ಅಜ್ಞಾತ ಸಖ ಅಲ್ಲ, ಅವಿಜ್ಞಾತ ಸಖ. ಚೆನ್ನಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನು. ಅಂತಹ ಗೆಳೆಯ. ಅವರಿಬ್ಬರು ಎಲ್ಲೋ ಒಂದು ಕಡೆಗೆ ನಾನಿರಬೇಕು ಅಂತ ಪುರಂಜನ ಅಪೇಕ್ಷೆ ಪಡ್ತಾ ಇದ್ದಾನೆ. ಒಂದು ಒಳ್ಳೆಯ ಪಟ್ಟಣ, ಒಳ್ಳೆಯ ಪಟ್ಟಣದಲ್ಲಿ ವಾಸ ಮಾಡಬೇಕು ಅಂತ ಅಪೇಕ್ಷೆ. ಇಬ್ಬರೂ ಸೇರಿ ಊರೂರುಗಳನ್ನು ಅಲದಾಡುತ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ಏನೋ ಒಂದು ನ್ಯೂನತೆ, ಮನಸ್ಸಿಗೆ ತೃಪ್ತಿ ಇಲ್ಲ. ಒಂದಿದ್ದರೆ ಒಂದು ಇರೋದಿಲ್ಲ. ನೀರಿನ ಅನುಕೂಲತೆ ಇದೆ, ಇನ್ನೊಂದಕ್ಕೆ ಅನುಕೂಲತೆ ಇಲ್ಲ. ಹೀಗೆ ಒಂದೊಂದು ಊರುಗಳಲ್ಲಿ ಒಂದೊಂದು ಅನುಕೂಲತೆಗಳು, ಲೋಪದೋಷಗಳು ಇವುಗಳನ್ನೆಲ್ಲ ಕಂಡಿದ್ದಾರೆ. ಕಂಡು ಎಲ್ಲ ಅನುಕೂಲತೆಗಳಿರುವಂತಹ ಒಂದು ಊರನ್ನು ಯಾವುದನ್ನಾದರೂ ಆಶ್ರಯಿಸಬೇಕು ಅಂತ ಸಂಕಲ್ಪವನ್ನು ಮಾಡಿ ನೋಡಿದರೆ ಒಂದು ಊರು ಸಿಕ್ಕಿದೆ. ಹುಡುಕುತ್ತಾ ಹುಡುಕುತ್ತಾ ಹಿಮಾಲಯ ಪರ್ವತಕ್ಕೆ ಬಂದಿದ್ದಾರೆ. ಹಿಮಾಲಯದ ದಕ್ಷಿಣ ದಿಕ್ಕಿಗೆ ಬಂದಿದ್ದಾರೆ. ಅಲ್ಲಿ ಒಂದು ಉತ್ತಮವಾದ ಪಟ್ಟಣ ಇವರಿಗೆ ಕಾಣಿಸಿದೆ. ನೋಡೋದಕ್ಕೆ ಆನಂದ ಆಗುವಂತಹ ಪಟ್ಟಣ. ಇಬ್ಬರು ಒಳಗೆ ಪ್ರವೇಶ ಮಾಡಿದ್ದಾರೆ. ಪುರಂಜನ ಆ ಅವಿಜ್ಞಾತ ಸಖನನ್ನು ಅಲ್ಲಿಯವರೆಗೆ ಎಲ್ಲ ಊರುಗಳನ್ನು ತೋರಿಸೋದಕ್ಕೆ ಅವನ ಸಹಾಯ ಪಡೆದುಕೊಂಡ. ಈ ಊರನ್ನು ತೋರಿಸಿದ್ದು ಅವನೇ, ಊರಿನೊಳಗೆ ಪ್ರವೇಶ ಮಾಡಿಸಿದ್ದು ಅವನೇ. ಪ್ರವೇಶ ಮಾಡಿಸಿದ ಮೇಲೆ ಅಲ್ಲಿರುವ ರಮಣೀಯತೆಯನ್ನು ಕಂಡು ಈ ಅವಿಜ್ಞಾತ ಸಖನನ್ನು ಮರೆತು ಬಿಟ್ಟ. ಆ ಊರಿನ ಸೌಂದರ್ಯವನ್ನು ನೋಡ್ತಾ ಒಳಗೆ ಓಡಾಡ್ತಾ ಇದ್ದಾನೆ. ಏನು ಅದ್ಭುತವಾದಂತಹ ಪಟ್ಟಣ. ಅಲ್ಲಿ ಒಬ್ಬ ಉತ್ತಮಳಾದ ಸ್ತ್ರೀ ಕಂಡಿದ್ದಾಳೆ. ಅತ್ಯಂತ ಸುಂದರವಾದ ರೂಪದಿಂದ ಕೂಡಿದ, ರೂಪ ಲಾವಣ್ಯಗಳಿಂದ ಯುಕ್ತಳಾದ ಒಬ್ಬ ಸ್ತ್ರೀ. ಅವಳನ್ನು ನೋಡಿ ಮೋಹಿತನಾಗಿದ್ದಾನೆ. ಆ ಸ್ತ್ರೀಯನ್ನು ರಕ್ಷಣೆ ಮಾಡುವುದಕ್ಕೆ 5 ಹೆಡೆಯ ಹಾವು ಯಾವಾಗಲೂ ಕಾಯ್ತಾ ಇರುತ್ತೆ. ಆ ಹಾವುಗಳ ಕಾವಲದಲ್ಲಿ, ಹಾವಿನ ಕಾವಲದಲ್ಲಿದ್ದ ಅವಳನ್ನು ನೋಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವಳ ಸೇವೆಗೆ ಅಂತ 10 ಜನ ಇದ್ದಾರೆ, ಭೃತ್ಯರು. ಅದರಲ್ಲಿ ಒಬ್ಬ ನಾಯಕ ಇದ್ದಾನೆ, 11ನೇದವನು. ಆ ಒಬ್ಬೊಬ್ಬರಿಗೂ 100 ಜನ ಸ್ತ್ರೀಯರಿದ್ದಾರೆ, ದಾಸಿಯರಿದ್ದಾರೆ. 10 ಜನರು ಭೃತ್ಯರು, ಅದಕ್ಕೆ ಒಬ್ಬ ಪರಿವೃಢ ನಾಯಕ. ಆ 11 ಜನಕ್ಕೂ ಕೂಡ ಬೇರೆ ಬೇರೆ ಸ್ತ್ರೀಯರು 100 ಜನ ಕೈ ಕೆಳಗೆ ಕೆಲಸಕ್ಕೆ ಇದ್ದ. ಇಂತಹ ದೊಡ್ಡ ಪರಿವಾರ ಅವಳದು. ಅವನಂದ, ಇಂತಹ ಕನ್ಯೆಯನ್ನು ನಾನು ಮದುವೆಯಾದರೆ ಏನೂ ಸಮಸ್ಯೆ ಇಲ್ಲ. ಮದುವೆ ಆದ ಮೇಲೆ ಕೆಲಸಕ್ಕೆ ಯಾರನ್ನು ಕರಿಬೇಕು ಅನ್ನೋ ಪ್ರಶ್ನೆಯೇ ಇಲ್ಲ. ಸ್ವತಃವ ಸಾವಿರಾರು ಜನ ದಾಸದಾಸಿಯರಿದ್ದಾರೆ, ವ್ಯವಸ್ಥೆ ಇದೆ. ಅವಳಿಗೆ ಯಾರಾದರೂ ಪೀಡೆ ಕೊಡಬಹುದು, ಕಷ್ಟ ಕೊಡಬಹುದು ಅನ್ನುವ ಸಮಸ್ಯೆ ಇಲ್ಲ. ಕಾವಲು ಮಾಡೋದಕ್ಕೆ 5 ಹೆಡೆಯ ಹಾವು ಯಾವಾಗಲೂ ಇದೆ. ಹೀಗಾಗಿ ಯಾರೇ ಬಂದು ಅವಳನ್ನು ಪೀಡಿಸಬಹುದು ಅನ್ನುವುದಕ್ಕೆ ಅವಕಾಶ ಇಲ್ಲ. ಎಲ್ಲವೂ ಚೆನ್ನಾಗಿದೆ ಅಂತ ಅವಳ ಜೊತೆಗೆ ಮದುವೆ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಮದುವೆ ಮಾಡಿಕೊಂಡಿದ್ದಾನೆ. ಅವಳು ಅಪೇಕ್ಷೆ ಪಟ್ಟಿದ್ದಾಳೆ. ಪರಸ್ಪರ ವಿವಾಹ ಮಾಡಿಕೊಂಡಿದ್ದಾರೆ. ಇನ್ನು ಆ ಪಟ್ಟಣದ ವೈಭವ ಹೇಗಿತ್ತು? ಪುರದ ವೈಭವ. ಆ ಪುರಕ್ಕೆ ಬೇಕಾದಷ್ಟು ದ್ವಾರಗಳು, 9 ದ್ವಾರಗಳು. ಪೂರ್ವಕ್ಕೆ 5, ದಕ್ಷಿಣಕ್ಕೆ 1, ಉತ್ತರಕ್ಕೆ 1, ಪಶ್ಚಿಮಕ್ಕೆ 2,
ಒಟ್ಟು 9 ದ್ವಾರಗಳಿಂದ ಕೂಡಿದಂತಹ ಆ ಪಟ್ಟಣ. ಅದನ್ನು ನೋಡ್ತಾನೆ ಇವನಿಗೆ ಆನಂದ ಆಯಿತು. ಯಾವುದಾದರೂ ಊರಿಗೆ ನಾನು ಹೋಗಬೇಕು ಅಂದರೆ ಮತ್ತೆ ಎಲ್ಲಿಯೋ ಇದ್ದವನು ಎಲ್ಲಿಯೋ ದೂರ ಬರಬೇಕಾಗಿಲ್ಲ. ಅಲ್ಲಲ್ಲಿ ದ್ವಾರಗಳಿವೆ. ಆ ದ್ವಾರಗಳಿಂದ ಅಲ್ಲಲ್ಲಿ ನಾನು ಹೊರಗೆ ಹೋಗ್ಬೋದು. ಎಷ್ಟು ಅನುಕೂಲವಾಗಿದೆ, ಆನಂದವಾಗಿದೆ. ಅದರಲ್ಲಿ ಪೂರ್ವದಲ್ಲಿ ಇರುವಂತಹ 5 ದ್ವಾರಗಳಲ್ಲಿ ಮೇಲೆ ಇದ್ದದ್ದು 2 ದ್ವಾರಗಳು. ಅದರಲ್ಲಿ ದ್ಯುಮಾನ್ ಅನ್ನುವಂತಹ ಸಖ, ವಿಭ್ರಾಜಿತ ಅಂತನ್ನುವ ಒಂದು ಪ್ರದೇಶ ಪಟ್ಟಣ. ಆ ವಿಭ್ರಾಜಿತ ಅನ್ನುವ ಪಟ್ಟಣಕ್ಕೆ ಹೋಗಬೇಕಾಗಿದ್ದರೆ ದ್ಯುಮಾನ್ ಅನ್ನುವ ಸಖನನ್ನು ಕರೆದುಕೊಂಡು ಅಲ್ಲಿಂದ ಹೋಗಬೇಕು. ಇನ್ನು ನಂದಿನಿ, ನಲಿನಿ ಅಂತ 2 ದ್ವಾರಗಳು. ಸೌರಭ ಅನ್ನುವ ಒಂದು ಪ್ರದೇಶಗಳು ಬೇರೆ, ಗೆಳೆಯರು ಬೇರೆ, ದ್ವಾರಗಳು ಬೇರೆ. ಇಷ್ಟು ವಿಚಿತ್ರವಾಗಿರತಕ್ಕಂತಹ ಆ ಊರಿನ ವ್ಯವಸ್ಥೆ. ಸೌರಭ ಎಂಬ ಪಟ್ಟಣಕ್ಕೆ ಹೋಗಬೇಕು ಅಂತಾದರೆ ನಂದಿನಿ, ನಲಿನಿ ಎಂಬಂತಹ ದ್ವಾರಗಳಿಂದ ಅವನು ಹೋಗ್ತಾ ಇದ್ದ. ಅವಧೂತ ಅನ್ನುವ ಸಖ ಗೆಳೆಯ ಅಲ್ಲಿ ಹೋಗಬೇಕಾದರೆ ಅಲ್ಲಿಂದ ವಾಪಸ್ ಕರೆದುಕೊಂಡು ಬಂದು ಬಿಟ್ಟ ಅಂದರೆ ಅವನ ಕೆಲಸ ಮುಗೀತು. ಇನ್ನೊಂದು ಪಟ್ಟಣಕ್ಕೆ ಹೋಗಬೇಕು ಅಂದರೆ ಇವನಿಗೆ ಇನ್ನೊಬ್ಬನೇ ಜೊತೆಗೆ ಗೆಳೆಯನಾಗಿ ಬರ್ತಾ ಇದ್ದ. ಇನ್ನು ಅದರ ಕೆಳಗೆ ಮತ್ತೊಂದು ದ್ವಾರ, ಮುಖ್ಯ ಅನ್ನುವಂತಹ ದ್ವಾರ ಒಂದೇ. ಆದರೆ ಅಲ್ಲಿಂದ ಹೋಗಬೇಕಾದ ದೇಶಗಳು 2, ಆಪಣ, ಬಹುದನ ಅಂತ 2 ದೇಶಗಳಿಗೆ ಹೋಗ್ಬೋದು. ಒಂದೇ ದ್ವಾರದಿಂದ 2 ದೇಶಗಳಿಗೆ. ಆಪಣಕ್ಕೆ ಹೋಗಬೇಕಾದರೆ ವಿಪಣ ಅನ್ನುವಂತಹ ಒಬ್ಬ ಗೆಳೆಯ ಇರ್ತಾನೆ. ಬಹುದನ ಅನ್ನುವ ವಿಷಯಕ್ಕೆ ಹೋಗಬೇಕಾದರೆ ರಸಜ್ಞ ಅನ್ನುವ ಗೆಳೆಯ ಇರ್ತಾನೆ. ರಸಜ್ಞ, ವಿಪಣ ಅಂತ 2 ಗೆಳೆಯರು. ಆಪಣ ದೇಶಕ್ಕೆ ವಿಪಣನನ್ನು ಕರೆದುಕೊಂಡು, ಬಹುದನ ದೇಶಕ್ಕೆ ರಸಜ್ಞನನ್ನು ಕರೆದುಕೊಂಡು ಇವನು ಹೋಗಬೇಕು. ಆಮೇಲೆ ಅದರಂತೆ ದಕ್ಷಿಣ ಹಾಗೂ ಉತ್ತರ. ದಕ್ಷಿಣ ದ್ವಾರದಿಂದ ದೇವಭೂ, ಪಿತೃಭೂ ಅಂತ ಭಾಗವತದಲ್ಲಿದೆ. ಆಚಾರ್ಯರು ಅದನ್ನು ದೇವಭೂ ಅಂತ ತಿಳಿಯಬೇಕು ಅಂತ ಹೇಳಿದ್ದಾರೆ. ದಕ್ಷಿಣ ದ್ವಾರದಿಂದ ದೇವಭೂ ಎಂಬ ದೇಶಕ್ಕೆ ಹೋಗ್ತಾನೆ ಶ್ರುತಧರ ಅಂತ ಗೆಳೆಯ. ಉತ್ತರ ದ್ವಾರದಿಂದ ಪಿತೃಭೂ ಎಂಬ ದೇಶಕ್ಕೆ ಹೋಗ್ತಾನೆ. ಅಲ್ಲಿಯೂ ಶ್ರುತಧರ ಅನ್ನುವನೇ ಗೆಳೆಯ ಒಬ್ಬನೇ, ದ್ವಾರ 2. ಮುಖ್ಯ ಎಂಬ ದ್ವಾರದಲ್ಲಿ ದ್ವಾರ 1, ಗೆಳೆಯರಿಬ್ಬರು, ದೇಶಗಳು 2. ಇಲ್ಲಿ ದ್ವಾರಗಳು 2, ಗೆಳೆಯ ಒಬ್ಬ, ದೇಶಗಳು 2. ಈ ರೀತಿ. ಇನ್ನು ಪಶ್ಚಿಮದಲ್ಲಿರುವ 2 ದ್ವಾರಗಳು ಆಸುರಿ ಮತ್ತು ನಿವೃತ್ತಿ ಅಂತ. ಆಸುರಿ ಎಂಬ ದ್ವಾರದಿಂದ ಗ್ರಾಮ್ಯಕ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಇವನಿಗೆ ದುರ್ಮದ ಅನ್ನುವ ಸಖ ಇರ್ತಾನೆ. ನಿವೃತ್ತಿ ಎಂಬಂತಹ ದ್ವಾರ, ಆ ನಿವೃತ್ತಿ ಎಂಬ ದ್ವಾರದಿಂದ ವೈಶಸ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. ಲುಬ್ಧಕ ಅನ್ನುವಂತಹ ಗೆಳೆಯ ಜೊತೆಗೆ ಬರ್ತಾನೆ. ಇವನಂದ, ಏನು ದ್ವಾರಗಳು, ಆ ದ್ವಾರಗಳಿಂದ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗುವಂತಹ ವ್ಯವಸ್ಥೆ, ಅದಕ್ಕೆ ಬೇರೆ ಬೇರೆ ಗೆಳೆಯರು, ನನಗೇನೂ ಶ್ರಮ ಇಲ್ಲದಂತೆ ನನ್ನ ಅಪೇಕ್ಷೆಯನ್ನೆಲ್ಲ ಪೂರ್ಣ ಮಾಡಿ ಮತ್ತೆ ನನ್ನನ್ನು ಸುಖವಾಗಿ ಮನೆಗೆ ತಂದು ಬಿಡುವಷ್ಟು ವ್ಯವಸ್ಥೆ ಇದೆ ಅಂದರೆ ಇದಕ್ಕಿಂತ ಸುಖ ಇನ್ನೆಲ್ಲಿ ಕಾಣಬಹುದು ಅಂತ ಅಷ್ಟು ಆನಂದವಾಗಿದ್ದಾನೆ ಆ ಪುರಂಜನ. ಯಾವಾಗ ಬೇಕೋ ಆವಾಗ ಆ ಗೆಳೆಯರನ್ನು ಕರೆದು ಆ ಪಟ್ಟಣಗಳಿಗೆ ಹೋಗೋದು, ಮನಸ್ಸಿಗೆ ತೃಪ್ತಿಯಾಗುವಷ್ಟು ವಿಹಾರ ಮಾಡೋದು, ಮತ್ತೆ ಮನೆಗೆ ಬರೋದು, ಹೆಂಡತಿಯ ಜೊತೆಗೆ ಸುಖವಾಗಿ ಕಾಲವನ್ನು ಕಳೆಯೋದು, ಹೀಗೆ ಜೀವನವನ್ನು ನಡೆಸ್ತಾ ಇದ್ದಾನೆ. ಕೆಲವೊಮ್ಮೆ ಬೇಟೆಗೆ ಹೋಗ್ತಾ ಇದ್ದ. ಅಲ್ಲಿಯೂ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಬೇಟೆಯಾಡಬಹುದಾ, ಹಾಗಾದರೆ ಅಮಾಯಕ ಪ್ರಾಣಿಗಳನ್ನು ಸುಮ್ಮನೆ ಹಿಂಸೆ ಮಾಡಬಹುದಾ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಅಷ್ಟು ಸೂಕ್ಷ್ಮವಾದ ವಿಷಯಕ್ಕೂ ನಿರ್ಣಯವನ್ನು ಕೊಡ್ತಾರೆ. ಯಾವ ಪ್ರಾಣಿಗಳಿಂದ ಬಹಳಷ್ಟು ಪ್ರಜೆಗಳಿಗೆ ಹಿಂಸೆಯಾಗ್ತಾ ಇದೆ, ಅಮಾಯಕ ಪಶುಗಳಿಗೆ ಅಥವಾ ಶಿಶುಗಳಿಗೆ, ಇನ್ನಿತರ ಸಮಾಜದಲ್ಲಿರುವ ನಾಗರಿಕರಿಗೆ ಬಹಳಷ್ಟು ಹಿಂಸೆಯಾಗುವಂತಹ ಪರಿಸ್ಥಿತಿ ಇದ್ದಾಗ ಅಂತಹ ಪಶುಗಳನ್ನು ಸ್ವಲ್ಪ
ನಿಯಂತ್ರಣದಲ್ಲಿ ಇಡುವುದಕ್ಕೋಸ್ಕರ ಬೇಟೆಯಾಡಿದರೆ ತಪ್ಪಿಲ್ಲ. ಬೇಟೆಯಾಡಬೇಕು ಅನ್ನುವುದು ವಿಧಾನ ಅಂತಲ್ಲ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆ ತರಹದ ಸಂದರ್ಭದಲ್ಲಿ ಬೇಟೆಯನ್ನು ಆಡಬಹುದು ಅಂತ ಶಾಸ್ತ್ರದಲ್ಲಿ ಇರೋದರಿಂದ ಇವನು ಬೇಟೆಯನ್ನಾಡಿ ಸ್ವಾರ್ಥಕ್ಕೆ ಅಂತಲ್ಲದೆ ಜನರ ಹಿತಕ್ಕಾಗಿ, ಪಟ್ಟಣದಲ್ಲಿರುವ ಜನರ ಹಿತಕ್ಕಾಗಿ ಎನ್ನುವ ದೃಷ್ಟಿಯಲ್ಲಿ ಬೇಟೆಯನ್ನು ಆಡುವುದಕ್ಕೆ ಹೋಗಿದ್ದಾನೆ. ಬೇಟೆಯಾಡ್ತಾ ಇದ್ದ. ಬೇಟೆಯೆಲ್ಲ ಆಡಿ ಬರೋದರೊಳಗೆ ಇವಳು ಒಂದೊಂದು ದಿನ ಹೆಂಡತಿ ಬಹಳ ಸಿಟ್ಟಾಗಿ ಕೋಪದಿಂದ ಭಾಳ ಹೊತ್ತು ಬಿಟ್ಟು ಹೋಗಿದ್ದಾನೆ ಎನ್ನುವುದಕ್ಕೆ ಮಾತನಾಡದೆ ಕ್ರೋಧಾಗಾರದಲ್ಲಿ ಮಲಗಿರ್ತಾಳೆ. ಹಳೆ ಕಾಲಕ್ಕೆ ರಾಜರಿಗೆ ಕ್ರೋಧಾರಗಾರಗಳು ಅಂತ ಮಾಡಿರ್ತಾ ಇದ್ದರು, ರಾಣಿಯರಿಗೆ ರಾಜರಿಗೆ ಸಿಟ್ಟು ಬಂದ್ರೇ ಇರೋದಕ್ಕೆ ಅಂತ. ಆ ಕ್ರೋಧಾಗಾರದಲ್ಲಿ ಹೋಗಿ ಹೊರಳಾಡ್ತಾ ಇದ್ದಾಳೆ. ಏನು ಸಮಾಧಾನ ಮಾಡಿದರೂ ಸಮಾಧಾನ ಆಗ್ತಾ ಇಲ್ಲ. ಕೊನೆಗೆ ಬಹಳಷ್ಟು ಸ್ತೋತ್ರ ಮಾಡಿ, ನಿನ್ನ ಸಮಾನ ಯಾರಿಲ್ಲ, ನೀನು ಹೇಳಿದ ಹಾಗೆ ಕೇಳಿಕೊಂಡಿರ್ತೇನೆ ಅಂತ ಅವಳನ್ನು ಸ್ತುತಿಸಿ ವರ್ಣನೆ ಮಾಡಿ ಮನವೊಲಿಸಿ ಮತ್ತೆ ಸಂಸಾರವನ್ನು ನಡೆಸ್ತಾ ಇದ್ದಾನೆ. ಹೀಗೆ ಕಾಲವನ್ನು ಕಳೀತಾ ಇದ್ದಾನೆ. ಇವನು ರಥದಲ್ಲಿ ಕುಳಿತು ಹೊರಟ ಅಂದರೆ ಆ ರಥ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. 2 ಚಕ್ರಗಳ ರಥ, ಬಂಗಾರದ ರಥ, 3 ಧ್ವಜಗಳದಕ್ಕೆ, ಶ್ರೇಷ್ಠವಾದ ಒಂದು ರಥಿಕ ಕೂಡುವುದಕ್ಕಿರುವಂತಹ ಪೀಠ, 2 ಈಸುಗಳು, ಅದನ್ನು ಕಟ್ಟುವುದಕ್ಕೆ 5 ಸ್ಥಾನಗಳು, ಪಂಚಬಂಧುರ, ಇಂತಹ ಒಂದು ಅದ್ಭುತವಾದ ರಥ. ಆ ರಥವನ್ನು ತೆಗೆದುಕೊಂಡು ಇವನು ಎಲ್ಲ ಕಡೆಗೆ ಸಂಚಾರ ಮಾಡಿ ಬರ್ತಾ ಇದ್ದ. ಹೀಗೆ ಜೀವನವನ್ನು ನಡೆಸ್ತಾ ಇದ್ದಾನೆ. ಅವನಿಗೆ 111 ಜನ ಗಂಡು ಮಕ್ಕಳಾಗಿದ್ದಾರೆ, 110 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ದೊಡ್ಡ ಸಂಸಾರ. ಎಲ್ಲರಿಗೆ ಮದುವೆ ಮಾಡಿದ್ದಾನೆ ಮಹಾರಾಯ. 111 ಜನರಿಗೆ ಮದುವೆ ಮಾಡಿ ಗಂಡು ಮಕ್ಕಳಿಗೆ 111 ಸೊಸೆಯರನ್ನು ಕರ್ಕೊಂಡು ಬಂದ. 110 ಹೆಣ್ಣು ಮಕ್ಕಳಿಗೂ 110 ಹಳೆಯಂದರನ್ನು ಕರೆದುಕೊಂಡು ಬಂದ. ಎಷ್ಟಾಯಿತು ಸಂಸಾರ? ದೊಡ್ಡ ಸಂಸಾರ ಆಯಿತು. ಭಾಗವತ ವರ್ಣನೆ ಮಾಡ್ತದೆ, ರಿಕ್ತ ಹಾರ, ಅವರವರ ಆಭರಣಗಳು, ಅವರವರ ಪಾತ್ರೆಗಳು, ಅವರವರ ಮನೆಗಳು, ಅಲ್ಲಲ್ಲಿರುವಂತಹ ಪಶುಗಳು, ಅವುಗಳ ಬಗ್ಗೆ ಅಭಿಮಾನ, ಅಷ್ಟು ವಿಸ್ತೃತವಾಗಿದೆ ಇವನ ಸಂಸಾರ. ಅಷ್ಟೆಲ್ಲ ಹಳೆಯಂದರು, ಅಷ್ಟೆಲ್ಲ ಮಕ್ಕಳು, ಅವರವರ ಸಂಸಾರದ ಏನೇನು ಸುಖ ದುಃಖಗಳಿದೆ, ಏನು ವೈಭವ ಇದೆ, ಅವರಿಗೇನು ಕೊರತೆ ಇದೆ, ಹೇಗೆ ಪೂರ್ಣ ಮಾಡಬೇಕು, ಇದೇ ಚಿಂತೆಯೊಳಗೆ ಒದ್ದಾಡ್ತಾ ಇದ್ದಾನೆ. ಸಂಸಾರದಲ್ಲಿ ಅಷ್ಟು ಆಸಕ್ತನಾಗಿದ್ದಾನೆ, ಮುಳುಗಿ ಹೋಗಿದ್ದಾನೆ. ಈ ರೀತಿ ಕಾಲವನ್ನು ಕಳೀತಾ ಇರುವಾಗ ಇವನ ಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವರು. ಚಂಡವೇಗ ಅಂತ ಒಬ್ಬ ಭಾರೀ ಪ್ರಚಂಡನಾಗಿರುವಂತಹ ವ್ಯಕ್ತಿ, ಮಹಾಸಮರ್ಥ, ಹೆಸರೇ ಚಂಡವೇಗ, ಪ್ರಚಂಡವೇಗ ಅಂತ. ಅಂತಹ ಚಂಡವೇಗ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ. ಅವನ ಕೈಯಲ್ಲಿ 360 ಜನ ಗಂಧರ್ವರು, 360 ಜನ ಗಂಧರ್ವಿಯರು ಅವನ ಕೈ ಕೆಳಗೆ ಕೆಲಸಕ್ಕೆ ಇದ್ದಾರೆ. ಯುದ್ಧ ಆಡೋದಕ್ಕೆ ಅವನಿಗೆ ಸಹಾಯ ಮಾಡುವಂಥವರಿದ್ದಾರೆ. ಅವರೆಲ್ಲರಿಂದ ಸಹಿತನಾಗಿ ಅವನು ಆಕ್ರಮಣ ಮಾಡ್ತಾ ಇದ್ದಾನೆ. ಇವನಿಗೆ ದಿನವೂ ಸುದ್ದಿ ಬರುತ್ತೆ, ನಿನ್ನ ಪಟ್ಟಣದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಗೋಡೆ ಬಿತ್ತು, ಒಂದು ಕಂಬ ಬಿತ್ತು, ಒಂದು ಮನೆಗೆ ತೊಂದರೆ ಆಯಿತು, ಏನೇನೋ ವಾರ್ತೆಗಳನ್ನು ಬಂದು ಇವನ ದೂತರು ಹೇಳ್ತಾರೆ. ಇವನು ತಲೆ ಕೆಡಿಸಿಕೊಳ್ತಾ ಇಲ್ಲ, ಬಿತ್ತ ಹೋಗಲಿ ಬಿಡು, ಉಳಿದದ್ದಂತೂ ಚೆನ್ನಾಗಿದೆಯಲ್ಲ, ಉಪಯೋಗಿಸೋಣ ಅಂತ, ಆರಾಮಾಗಿರೋಣ, ಸುಖವಾಗಿರೋಣ. ಮನುಷ್ಯ ಏನೇ ಒಂದು ಸ್ವಲ್ಪ ವ್ಯತ್ಯಾಸವಾದರೂ ಕೂಡಲೇ ಅದನ್ನು ಸರಿಪಡಿಸಬೇಕು. ಯಥಾಮಯೋಂಗೆ ಸಮುಪೇಕ್ಷಿತೋ ನೃಭಿಹಿ. ದೇಹದಲ್ಲಿ ರೋಗವನ್ನು ಉದಾಸೀನ ಮಾಡಬಾರದು, ಶತ್ರುಗಳನ್ನು ಉದಾಸೀನ ಮಾಡಬಾರದು. ಸಣ್ಣದಾಗಿದ್ದವರು ಬಹಳ ದೊಡ್ಡದಾಗಿ ಬೆಳೆದು ಬಿಡ್ತಾರೆ ಅಂತ ಹೇಳುತ್ತೆ. ಆದರೆ ಇವನಿಗೆ ಅದರ ಕಡೆಗೆ ಗಮನವೇ ಇಲ್ಲ. ಸುಖ ಪಡಬೇಕು, ಆನಂದವಾಗಿರಬೇಕು, ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಆನಂದ ಪಡ್ತಾ ಇದ್ದಾನೆ. ಆ ಎಲ್ಲ ಶತ್ರುಗಳು ಮಾಡುವ ಆಕ್ರಮಣದಿಂದ ಕ್ರಮವಾಗಿ ಆಗುವಂತಹ ಹಾನಿಯನ್ನು ಗಮನಿಸ್ತಾ ಇಲ್ಲ.
ಇಷ್ಟರಲ್ಲಿ ಇನ್ನೊಬ್ಬಳು ಮಹಾನುಭಾವಳು ದುರ್ಭಗ ಅಂತ, ಅವಳು ಎಲ್ಲ ಕಡೆಗೆ ಓಡಾಡ್ತಾ ಇದ್ದಾಳೆ. ಅವಳಿಗೆ ಮದುವೆ ಆಗಬೇಕಾಗಿತ್ತು. ಯಾರೂ ಅವಳನ್ನು ಮದುವೆ ಆಗ್ತಾ ಇರಲಿಲ್ಲ. ಎಲ್ಲ ಕಡೆಗೆ ಓಡಾಡ್ತಾ ಆ ದುರ್ಭಗ ನಾರದರು ಪ್ರಾಚೀನ ಬರಿಗೆ ಕಥೆ ಹೇಳ್ತಾ ಇದ್ದಾರೆ. ನಾರದರಂತಾರೆ, ನನ್ನ ಹತ್ರನೂ ಬಂದಿದ್ಲು ಅವಳು ದುರ್ಭಗ, ನೀವು ನನ್ನನ್ನು ಮದುವೆ ಆಗ್ತೀರಾ ಅಂತ ನನ್ನನ್ನು ಕೇಳಿದ್ಲು. ನಾನು ಮದುವೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಹತ್ರನೇ ಬರಬೇಡ ಅಂದ್ಬಿಟ್ಟೆ ನಾನು. ಯಾಕೆ ಅಂತ, ನಾನು ಸನ್ಯಾಸಿ, ಪರಮಹಂಸ, ಸನ್ಯಾಸಿಯಾದ ನಾನು ಮದುವೆ ಏನಾಗೋದು, ನನ್ನ ಹತ್ರನೇ ಬರಬೇಡ ಹೋಗು ಅಂತ ನಾನು ಹೇಳಿದೆ. ಆಗ ಆ ದುರ್ಭಗ ಶಾಪ ಕೊಡ್ತಾಳೆ ನಾರದರಿಗೆ, ನೀವು ಒಂದು ಕಡೆಗೆ ನಿಲ್ಲಬೇಡಿ, ಯಾವಾಗಲೂ ತಿರುಗುತ್ತಾ ಇರಿ ಅಂತ. ಅವರಂದರು, ಇದು ವರ ಆಯ್ತು ನನಗೆ ಅಂದರು. ಶಾಪ ಅಲ್ಲ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನಾತ್ಮಾರ್ಥಂ. ತಮಗಾಗಿ ತಾವು ಬದುಕುವವರೇ ಅಲ್ಲ ಅವರು, ಲೋಕೋದ್ಧಾರಕ್ಕಾಗಿ ಬದುಕುವವರು. ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾದ ಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಆ ನಾರದರಂತಹ ಮಹಾನುಭಾವರ, ದೇವರ್ಷಿಗಳ, ತಪಸ್ವಿಗಳ ಬದುಕು ಜನರ ಉದ್ಧಾರಕ್ಕಾಗಿ. ಹಾಗಾಗಿ ಅಂತಹ ಜನ ಸಂಚಾರ ಮಾಡೋದೇ ಅವರ ಕೆಲಸ. ನೀನು ಯಾವಾಗಲೂ ಸಂಚಾರ ಮಾಡ್ತಾ ಇರಿ ಅಂದರೆ ವರ ಕೊಟ್ಟಾಗಾಯ್ತು ಅವರಿಗೆ. ಸರಿ, ನಾರದರು ಕೊಟ್ಟು ಕಳಿಸಿದ್ದಾರೆ. ನಾರದರು ಸುಮ್ಮನೆ ಕಳಿಸಲಿಲ್ಲ, ನನ್ನ ಹತ್ರ ಬರಬೇಡ, ಇನ್ನೊಬ್ಬ ಇದ್ದಾನೆ ಅವನ ಹತ್ರ ಹೋಗು ಅಂತ ಕಳಿಸ್ತಾರೆ. ಯಾರ ಹತ್ರ ಹೋಗಲಿ ಅಂತ ಅವಳು ಕೇಳಿದಾಗ, ಅಲ್ಲಿ ಯವನೇಶ್ವರ ಅಂತ ಒಬ್ಬ ಇದ್ದಾನೆ, ಅವನ ಹತ್ರ ಹೋಗು ಅಂತ. ಆ ಯವನೇಶ್ವರನ ಹತ್ರ ಬರ್ತಾಳೆ. ಅವನಂದ, ನಾನೆಲ್ಲ ಮದುವೆ ಮಾಡ್ಕೊಳ್ಳಲ್ಲ, ನಿನ್ನನ್ನು ಯಾರೂ ಮದುವೆ ಮಾಡ್ಕೊಳ್ಳಲ್ಲ. ಯಾಕೆ? ನಿನ್ನ ಮುಖ ನೋಡಿದ್ರೇ ಮದುವೆ ಮಾಡ್ಕೋಬೇಕು ಅಂತ ಅನಿಸೋದಿಲ್ಲ. ದುರ್ಭಗ, ದೌರ್ಭಾಗ್ಯದ ಸ್ವರೂಪಳವ, ಅವಲಕ್ಷಣ, ಮುಖ ಸರಿಯಿಲ್ಲ, ವೇಷಭೂಷಗಳು ಸರಿಯಿಲ್ಲ, ನಾನಾ ವಿಧವಾದಂತಹ ವಿಕಾರಗಳು. ನಿನ್ನನ್ನು ನೋಡೋದಕ್ಕೆ ಆಗೋದಿಲ್ಲ, ಮದುವೆ ಯಾರಾಗ್ತಾರೆ? ಮತ್ತು ಏನು ಮಾಡಬೇಕು ಅಂತೀರ? ಏನು ಮಾಡೋದು? ಯಾರೂ ನಿನ್ನನ್ನು ಮದುವೆ ಆಗೋದಿಲ್ಲ. ನೀನೇ ಹೋಗಿ ಅವರ ಮೇಲೆ ಆಕ್ರಮಣವನ್ನು ಮಾಡು. ನಿನಗೆ ಇಷ್ಟ ಬಂದಂತೆ ಅವರನ್ನು ಆವರಿಸಿ ಅವರಿಂದ ನೀನು ಬೇಕು ಅಂದರೆ ಸುಖವನ್ನು ಅನುಭವಿಸಬಹುದು. ಬಯಸಿ ಅಪೇಕ್ಷೆ ಪಟ್ಟು ಆಮಂತ್ರಣ ಪತ್ರಿಕೆ ಪ್ರಿಂಟ್ ಮಾಡಿ ನಿನ್ನ ಜೊತೆಗೆ ಮದುವೆ ಮಾಡಿಕೊಳ್ಳುವವರಂತೂ ಯಾರಿಲ್ಲ. ನೀನು ಮದುವೆ ಮಾಡಿಕೊಂಡ್ರೆ ಒಬ್ಬನೇ ನಿನಗೆ ಗಂಡ. ನೀನು ಮದುವೆನೇ ಮಾಡ್ಕೊಳ್ಬೇಡ, ನಿನಗೆ ಯಾರು ಬೇಕೋ ಅವರ ಜೊತೆಗೆ ನೀನು ಸಹವಾಸವನ್ನು ಮಾಡು ಅಂತ ಆ ಯವನೇಶ್ವರ ಹೇಳಿ ಕಳಿಸಿದ್ದಾನೆ. ಸರಿ, ಆದರೂ ಬೇಕು ಅಂದರೆ ಪ್ರಜ್ವಾರ ಅಂತ ಒಬ್ಬ ಇದ್ದಾನೆ, ವಿಶೇಷವಾಗಿ ಅವನು ನಿನಗೆ ಸಹಾಯ ಮಾಡ್ತಾನೆ, ಅವನ ಜೊತೆಗೆ ನೀನಿರ್ಬೋದು. ಅವನ ಜೊತೆಗಿದ್ದು ದುರ್ಭಗ, ಪ್ರಜ್ವಾರ. ಆ ಪ್ರಜ್ವಾರನಿಗೆ ಅನೇಕ ಸೈನಿಕರಿದ್ದಾರೆ, ಭಯ ಅಂತಿದ್ದಾನೆ, ಇನ್ನನೇಕ ಸೈನಿಕರಿದ್ದಾರೆ. ಅವರೆಲ್ಲರ ಜೊತೆಗೆ ನೀವು ಹೋಗಿ ಬೇರೆ ಬೇರೆ ಜನರ ಮೇಲೆ ಅಟ್ಯಾಕ್ ಮಾಡಿ ಅವರ ಜೊತೆಗಿದ್ದು ನಿಮಗೇನು ಬೇಕೋ ಇಷ್ಟ ಬಂದಂತೆ ಭೋಗವನ್ನು ಮಾಡಬಹುದು ಅಂತ ಆದೇಶವನ್ನು ನೀಡಿದ್ದಾನೆ. ಪ್ರಾಯ ಈ ಪುರಂಜನೋಪಾಖ್ಯಾನಕ್ಕೂ ಮಳೆಗೂ ಏನೋ ಸಂಬಂಧ ಇರಬಹುದು. ಸುಮಾರು 25 ವರ್ಷಗಳ ಹಿಂದೆ ಬೆಂಗಳೂರು ಮಹಾನಗರದಲ್ಲಿ ಪುರಂಜನೋಪಾಖ್ಯಾನ ಪ್ರಾರಂಭ ಮಾಡಿದಾಗ ಇದಕ್ಕೂ ಜೋರಾಗಿ ಮಳೆ ಬಂತು. ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ಪ್ರವಚನ ನಡೀತಾ ಇತ್ತು. ಅಲ್ಲಿ ಬಯಲಲ್ಲಿ ಪ್ರವಚನ ಸಾಧ್ಯ ಇಲ್ಲ ಅಂತ ಇದ್ದಕ್ಕಿದ್ದಾಗೆ ಪ್ರವಚನವನ್ನು ಶಿಫ್ಟ್ ಮಾಡಿ ನ್ಯಾಷನಲ್ ಕಾಲೇಜಿನ ಸಭಾಗೃಹದಲ್ಲಿ ಮಾಡೋ ಸಂದರ್ಭ ಬಂತು. ಇವತ್ತು ಹಾಗೆ ಮಳೆ ಬರ್ತಾ ಇದೆ. ಎಲ್ಲರಿಗೂ ಕ್ಷೇಮ ಆಗಲಿ. ಈ ರೀತಿ
ನಾರದರು ದುರ್ಭಗೆಯನ್ನು ಕೊಟ್ಟು ಕಳಿಸಿದ್ದಾರೆ. ಅವಳು ಅದೇ ರೀತಿ ಎಲ್ಲರ ಮೇಲೆ ಆಕ್ರಮಣವನ್ನು ಮಾಡ್ತಾ ಓಡಾಡ್ತಾ ಇದ್ದಾಳೆ. ಈ ಕಡೆಗೆ ಈ ಪ್ರಜ್ವಾರ, ಅವನ ಕೈಯಲ್ಲಿ ಅನೇಕ ಸೈನಿಕರು, ಆ ಎಲ್ಲ ಸೈನಿಕರನ್ನು ಒಬ್ಬೊಬ್ಬರನ್ನಾಗಿ ಈ ಪುರಂಜನನ ಪಟ್ಟಣದ ಮೇಲೆ ಬೀಳಿಸ್ತಾ ಇದ್ದಾನೆ. ಪುರಂಜನನ ಪಟ್ಟಣದ ಮೇಲೆ ಅವರೆಲ್ಲ ಆಕ್ರಮಣ ಮಾಡ್ತಾ ಇದ್ದಾರೆ. ದುರ್ಭಗೆಯು ಪುರಂಜನನ ಮೇಲೆ ಆಕ್ರಮಣ ಮಾಡಿದ್ದಾಳೆ. ಕ್ರಮವಾಗಿ ಇವನ ಶಕ್ತಿಯ ಹ್ರಾಸ ಆಯಿತು. ಇಷ್ಟು ದಿನ ಇರುವ ಉತ್ಸಾಹ ಉಳಿದಿಲ್ಲ. ಶಕ್ತಿ ಕುಂದುತ್ತಾ ಇದೆ, ಹ್ರಾಸ ಆಗ್ತಾ ಇದೆ. ಆದರೂ ವೈರಾಗ್ಯ ಬಂದಿಲ್ಲ. ಕೊನೆಗೂ ಒಂದು ಸಲ ಆ ಚಂಡವೇಗ ಬಹಳ ಜೋರಾಗಿ ಪ್ರೇರಣೆಯನ್ನು ಮಾಡಿದ್ದಾನೆ. ಪ್ರಜ್ವಾರನ ಆಕ್ರಮಣ, ದುರ್ಭಗೆಯ ಆಕ್ರಮಣ, ಭಯ ಎಂಬಂತಹ ಮೃತ್ಯು ಅದು ಇವನ ಮೇಲೆ ಆಕ್ರಮಣವನ್ನು ಮಾಡಿದೆ. ಮರಣವನ್ನು ಹೊಂದಿದ್ದಾನೆ ಪುರಂಜನ. ಪುರಂಜನನ ಮರಣ ಆಯಿತು. ಪುರಂಜನನ ಮರಣ ಆದ ಮೇಲೆ ಸಾಯುವಾಗ ಹೆಂಡತಿಯನ್ನೇ ಸ್ಮರಣೆ ಮಾಡ್ತಾ 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 ಸತ್ತು ಹೋಗಿದ್ದ. ಉಳಿದ ಹೊತ್ತಿಗೆ ಏನು ಮಾಡ್ತೀರೋ ಮಾಡಿ, ಸಾಯೋ ಮುಂದೆ ಮಾತ್ರ ಬೇರೆದನ್ನು ಸ್ಮರಣೆ ಮಾಡಬೇಡಿ. ಏನು ಸ್ಮರಣೆ ಮಾಡ್ತೀರೋ ಹಾಗೆ ಹುಡ್ತೀರ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಯಾವಾಗಲೂ ನಾಯಿ ಜೊತೆಗೆ ಆಟ ಆಡ್ತಾ ಇರ್ತಾರೆ ಕೆಲವರು. ನಾಯಿಯನ್ನೇ ಪಕ್ಕದಲ್ಲಿ ಕೂಡಿಸಿಕೊಂಡಿರ್ತಾರೆ. ಅದನ್ನೇ ನೋಡ್ತಾ 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 ಪ್ರಾಣ ಬಿಡ್ತಾರೆ. ಮುಂದೇನಾಗೋದು? ನಾಯಿಯೇ ಆಗಬೇಕು. ಇವನು ಕೇವಲ ಹೆಂಡತಿಯಲ್ಲಿ ಆಸಕ್ತನಾಗಿ ಅವಳನ್ನೇ ನೋಡ್ತಾ ನೋಡ್ತಾ ಪ್ರಾಣವನ್ನು ಬಿಟ್ಟದ್ದಕ್ಕೆ ಹೆಣ್ಣಾಗಿ ಹುಟ್ಟಿದ್ದಾನೆ. ವೈದರ್ಭಿ ಅಂತ ವಿದರ್ಭ ದೇಶದ ರಾಜನ ಮಗಳಾಗಿ ವೈದರ್ಭಿ ಎಂಬ ಹೆಸರಿನಿಂದ ಹುಟ್ಟಿದ್ದಾನೆ ಪುರಂಜನ. ಮಹಾರಾಷ್ಟ್ರ ವಿದರ್ಭ ದೇಶದ ರಾಜನ ಮಗಳಾಗಿ ವೈದರ್ಭಿ. ಆದರೆ ಅವಳಿಗೆ ಮದುವೆಯಾದದ್ದು ಪಾಂಡ್ಯ ದೇಶದ ರಾಜ, ದ್ರವಿಡ ದೇಶ, ತಮಿಳುನಾಡು. ಅಂತಹ ಪಾಂಡ್ಯ ದೇಶದ ರಾಜ ಮಲಯಧ್ವಜನ ಜೊತೆಗೆ ಮದುವೆಯಾಗಿದೆ. ಮಹಾರಾಷ್ಟ್ರದ ಹೆಣ್ಣು, ತಮಿಳುನಾಡಿನ ಗಂಡು, ಇಬ್ಬರಿಗೆ ಮದುವೆಯಾಗಿದೆ. 7 ಜನ ಮಕ್ಕಳಾಗಿದ್ದಾರೆ. ಇವಳಲ್ಲಿ 7 ಜನ ಪೂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ. ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಹೇಳಿದ್ದಾರೆ. ಪುರುಷರಿಗೆ, ಇದು ತಾತ್ಪರ್ಯ ನಿರ್ಣಯದ ವಚನ, ಪುರುಷರಿಗೆ ಸ್ತ್ರೀತ್ವ ಬರಬಹುದು ಕಾರಣ ವಿಶೇಷದಿಂದ ಅಂತ. ಹಾಗಾಗಿ ಸ್ತ್ರೀ ಜನ್ಮ ಬಂದಿದೆ. 7 ಜನ ಮಕ್ಕಳಾಗಿದ್ದಾರೆ. ಅವರೊಬ್ಬೊಬ್ಬರಿಗೆ 1 ಅಬ್ಜ ಮಕ್ಕಳಾಗಿದ್ದಾರೆ. ಇಂತಹ ದೊಡ್ಡದಾದ ಸಂಸಾರ ಇವನದು ಬೆಳೆಯಿತು. ಅದು ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳು ಅಂತ ಭಾವಿಸಬೇಕಾಗಿಲ್ಲ. ಹೇಗೆ ಗಾಂಧಾರಿಯ ಉದರದಿಂದ ಬಂದದ್ದು ಒಂದೇ ಗರ್ಭ ಪಿಂಡ, 100 ಜನ ಮಕ್ಕಳಲ್ಲ, ಒಂದು ಪಿಂಡನೇ ಹೊರಗೆ ಬಂದದ್ದು. ಅದನ್ನು 100 ಭಾಗ ಮಾಡಿ 100 ಘಟಗಳಲ್ಲಿ ಬೆಳೆಸಿ 100 ಶಿಶುಗಳನ್ನು ಹುಟ್ಟಿಸಿದ್ದು ವೇದವ್ಯಾಸ ದೇವರು. ಅದೇ ರೀತಿ ಗರ್ಭದಿಂದ 1, 10 ಎಷ್ಟೋ ಪಿಂಡಗಳು ಬಂದಾಗ ಅವುಗಳ ವಿಭಾಗಗಳನ್ನು ಮಾಡಿ ಅಷ್ಟೆಲ್ಲ ಮಕ್ಕಳನ್ನು ಹುಟ್ಟಿಸಿರಬಹುದು. ಈ ಕಥೆಯಂತೆ ಆ ಕಥೆಗೆ ವ್ಯಾಖ್ಯಾನವನ್ನು ನಾವು ತಿಳಿಯಬಹುದು. ಸ್ಪಷ್ಟವಾದ ವಚನಗಳಿಲ್ಲ, ಆದರೆ ಇದು ಅಸಾಧ್ಯ ಅಲ್ಲ ಅನ್ನುವುದಕ್ಕೋಸ್ಕರ ಹೇಳಿತು. ಹೀಗಾಗಿ 7 ಮಕ್ಕಳು, 7 ಅಬ್ಜ ಮೊಮ್ಮಕ್ಕಳು. ಇಂತಹ ದೊಡ್ಡ ಸಂಸಾರ. ಆದರೆ ಈ ಜನ್ಮದಲ್ಲಿ ಮಾತ್ರ ಅತ್ಯಂತ ವಿರಕ್ತರಾಗಿ, ಇಷ್ಟೆಲ್ಲ ಮಕ್ಕಳಿದ್ದಾರೆ, ಆದರೂ ಸಂಸಾರದಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲದೆ ಪತಿಯ ಸೇವೆಯನ್ನು, ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಪತಿಯ ಸೇವೆಯನ್ನು ಮಾಡ್ತಾ ಏಕಾಂತದಲ್ಲಿ ತಾಮ್ರಪರ್ಣಿ, ತಮಿಳುನಾಡಿನಲ್ಲಿಯೇ ಇರುವಂತಹ ತಾಮ್ರಪರ್ಣಿ ನದಿ, ತಿರುನಲ್ವೇಲಿ, ಆ ತಾಮ್ರಪರ್ಣಿ ಊರ ಹೆಸರು ಭಾಗವತದಲ್ಲಿ ಬಂದಿಲ್ಲ, ತಾಮ್ರಪರ್ಣಿ ನದಿ, ಆ ನದಿಯಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿ
ನಿತ್ಯದಲ್ಲಿ ಗಂಡ ಆಹ್ನಿಕ ಮಾಡಬೇಕು, ಪತಿಯ ಸೇವೆಯನ್ನು ಮಾಡಬೇಕು. ಹೀಗೆ ಎಷ್ಟೋ ದಿನಗಳವರೆಗೆ ತಪಸ್ಸು ಮಾಡಿದ್ದಾರೆ. ಕೊನೆಗೆ ನಿತ್ಯವೂ ನಮಸ್ಕಾರ ಮಾಡುವಂತೆ ಭಕ್ತಿಯಿಂದ ನಮಸ್ಕಾರ ಮಾಡುವುದಕ್ಕೆ ಅಂತ ಹೋಗ್ತಾಳೆ. ಕಾಲು ತಂಪಾಗಿದೆ, ಬಿಸಿ ಇಲ್ಲ. ನೋಡ್ತಾಳೆ, ಪತಿ ಮರಣವನ್ನು ಹೊಂದಿದ್ದಾನೆ. ಬಹಳ ದುಃಖ ಪಡ್ತಾ ಇದ್ದಾಳೆ. ಪತಿಯನ್ನು ಚಿತೆಯ ಮೇಲಿಟ್ಟು ತಾನೂ ಸಹಗಮನ ಹೋಗಬೇಕು ಅಂತ ಇನ್ನೇನು ಚಿತ ಏರಬೇಕು. ಅಷ್ಟರಲ್ಲಿ ಅವಿಜ್ಞಾತ ಸಖ ಹೋದ ಜನ್ಮದಲ್ಲಿ ಪಟ್ಟಣಗಳನ್ನು ಹುಡುಕ್ತಾ ಹೋಗುವಾಗ ಜೊತೆಗೆ ಬಂದಿದ್ದನಲ್ಲ, ಅವನು ಒಳಗೆ ಪ್ರವೇಶ ಮಾಡುವಾಗ ಅವನನ್ನು ಮರೆತು ಬಿಟ್ಟ. ಆ ಅವಿಜ್ಞಾತ ಸಖ ಬರ್ತಾನೆ. ಅಲ್ಲೋ, ನೀನು ಹೆಣ್ಣೇ ಅಲ್ಲ, ನೀನು ಗಂಡು. ಹೆಣ್ಣಿನ ಮೋಹದಲ್ಲಿ ಸಿಲುಕಿ ಅವಳನ್ನೇ ಸ್ಮರಣೆ ಮಾಡ್ತಾ ಪ್ರಾಣ ಬಿಟ್ಟು ಹೆಣ್ಣಾಗಿ ಹುಟ್ಟಿದ್ದೀಯಪ್ಪ. ತಾಳ್ಮೆಯಿಂದ ವಿಚಾರ ಮಾಡು, ಯಾಕೆ ನಿನಗೆ ಈ ಸ್ಥಿತಿ ಬಂತು? ದೇಹವನ್ನು ಕಳೆದುಕೊಳ್ಳಬೇಡ. ಸಾಧನ ಶರೀರ ಇದು, ಸಾರ್ಥಕಪಡಿಸಿಕೊಳ್ಳಬೇಕು. ನೀನು ಯಾರು ಅನ್ನುವುದನ್ನು ಅರ್ಥ ಮಾಡಿಕೊ. ನನಗೂ ನಿನಗೂ ಇರುವ ಸಂಬಂಧ ಏನು ಅನ್ನುವುದನ್ನು ಚೆನ್ನಾಗಿ ತಿಳಿ. ನೀನು ಯಾಕೆ ಇಲ್ಲಿ ಬಂದದ್ದು ಅನ್ನೋದನ್ನು ಅರ್ಥ ಮಾಡಿಕೊ. ಎಲ್ಲಿ ಹೋಗಬೇಕು ಅನ್ನೋದನ್ನು ತಿಳ್ಕೊ. ಈ ಪಟ್ಟಣ, ಈ ಸಂಸಾರ, ಈ ಬಂಧುಗಳು, ಈ ಬಾಂಧವರು ಯಾರೂ ಶಾಶ್ವತರಲ್ಲ. ನನ್ನ ನಿನ್ನ ಸಂಬಂಧವೇ ಶಾಶ್ವತ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊ. ಸಾಧನೆಯನ್ನು ಮಾಡಿಕೊಂಡು ಮೋಕ್ಷದ ದಾರಿಯನ್ನು ಹಿಡಿ ಅಂತ ಉಪದೇಶ ಮಾಡಿದ ಅವಿಜ್ಞಾತ ಸಖ. ಅರ್ಥ ಆಯಿತಾ ಪ್ರಾಚೀನ ಬರ್ಹಿ ಅಂತ ಕೇಳಿದರು ನಾರದರು. ಪ್ರಾಚೀನ ಬರ್ಹಿ ಅಂದ, ಏನೂ ಅರ್ಥ ಆಗಿಲ್ಲ ಅಂದ. ಈ ಕಥೆ ಯಾಕೆ ಹೇಳಿದಿರಿ ಅಂತೇ ಗೊತ್ತಾಗಿಲ್ಲ ಅಂದ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ನಾರದರು ಹೇಳ್ತಾರೆ. ಈ ರೀತಿಯಾಗಿ ಹೇಳುವ ಪದ್ಧತಿ ಇದೆ. ಕೆಲವರಿಗೆ ಮಾತ್ರ ಅರ್ಥ ಆಗಬೇಕು ಅನ್ನುವುದಕ್ಕಾಗಿ ರಹಸ್ಯವಾಗಿ ನಾನು ಹೇಳಿದೆ. ಅದರ ಅಭಿಪ್ರಾಯವನ್ನು ನಾನೇ ಹೇಳ್ತೇನೆ, ತಿಳಿದುಕೋ ಅಂತ ಮತ್ತೆ ನಾರದರೇ ಬಿಡಿಸಿ ಹೇಳ್ತಾರೆ. ಭಾಗವತವೇ ಅದನ್ನು ತಿಳಿಸಿ ಹೇಳ್ತದೆ. ಮೊದಲನೆಯದಾಗಿ ಈ ಅವಿಜ್ಞಾತ ಸಖ ಅಂದರೆ ಸಾಕ್ಷಾತ್ ಪರಮಾತ್ಮ, ಸರ್ವಜ್ಞನಾದ ಪರಮದಯಾಸಿ ಮೂರ್ತಿಯಾದ ಅನಂತ ಜೀವರಾಶಿಗಳಿಗೂ ಅವರಿಗೆ ಗೊತ್ತಿಲ್ಲದೆ ಅನಂತ ಉಪಕಾರಗಳನ್ನು ಮಾಡುವಂತಹ ಸ್ವಾಮಿ ಆ ಪರಮಾತ್ಮನೇ ಅವಿಜ್ಞಾತ ಸಖ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾ ವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ನಮ್ಮೊಳಗೆ ಇರುವ ಆ ಗೆಳೆಯನ ಗೆಳೆತನವನ್ನು ತಿಳಿಯದೆ ಅವನಿಂದ ಲಾಭವನ್ನು ಪಡೆದುಕೊಂಡು ಜೀವನವನ್ನು ನಡೆಸ್ತಾ ಇದ್ದೇವೆ. ನಾವು ನೀವು ವಿಶ್ವದಲ್ಲಿದ್ದವರು ಎಲ್ಲರೂ ಕೂಡ ಅಷ್ಟು ಉಪಕಾರವನ್ನು ದೇವರು ಕ್ಷಣ ಕ್ಷಣಕ್ಕೆ ಮಾಡುತ್ತೆ. ಒಬ್ಬೊಬ್ಬ ಮಾನವನ ಶರೀರದ ಒಳಗೇನೆ ಒಂದೊಂದು ಕ್ಷಣದಲ್ಲಿ ಎಷ್ಟು ರಕ್ತದ ಕಣಗಳು ಹುಟ್ಟುತ್ತವೆ, ಎಷ್ಟು ರಕ್ತಗಳ ಕಣಗಳು ಸಾಯ್ತವೆ. ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಎಷ್ಟು ಸೆಲ್ಸ್ಗಳಿವೆ. ಅವುಗಳ ಉತ್ಪತ್ತಿ, ಅವುಗಳಿಂದ ಆಗುವ ಕಾರ್ಯಗಳು ನಿರಂತರವಾಗಿ ನಮ್ಮ ಶರೀರದಲ್ಲಿ ನಡೆಯಬೇಕಲ್ಲ. ಶರೀರದೊಳಗಿರುವ ಎಲ್ಲ ಅಂಗಗಳು ನಿರಂತರ ಕ್ರಿಯಾಶೀಲವಾಗಬೇಕಲ್ಲ. ಹೃದಯ ಇರಬಹುದು, ಕಿಡ್ನಿ ಇರಬಹುದು, ಇನ್ನುಳಿದ ಅಂಗಗಳಾಗಿರಬಹುದು, ಲಿವರು, ಯಾವುದಾದರೂ ಒಂದು ಡ್ಯಾಮೇಜ್ ಆದರೆ ಎಲ್ಲರಿಗೂ ಅದರ ಕಡೆಗೆ ಗಮನ ಹೋಗ್ತದೆ. ಹಾಸ್ಪಿಟಲ್ಗಳಿಗೆ ಓಡ್ತಾರೆ, ದೊಡ್ಡ ಸುದ್ದಿ ಆಗ್ತದೆ. ಇಡೀ ಬಂಧು ಬಳಗ ಎಲ್ಲರಿಗೂ ಅವರ ಮೇಲೆ ಕಾನ್ಸಂಟ್ರೇಷನ್ ಆಗತ್ತೆ. ಆದರೆ ಹುಟ್ಟಿದ ಆರಭ್ಯ ಇವತ್ತಿನವರೆಗೆ ನಡೀತಾ ಇತ್ತಲ್ಲ, ಫಂಕ್ಷನ್ ಮಾಡ್ತಾ ಇತ್ತಲ್ಲ, ಯಾರಿಗೆ ಗಮನ ಇತ್ತು ಅದರ ಕಡೆಗೆ? ಯಾರಿಗೂ ಗಮನ ಇಲ್ಲ. ತನಗೇ ಗಮನ ಇರೋದಿಲ್ಲ, ಹೆತ್ತ ತಂದೆ ತಾಯಿಗಳಿಗೆ ಗಮನ ಇಲ್ಲ. ಇಷ್ಟು ಮಕ್ಕಳು ಇಲ್ಲಿ ಕೂತಿವೆ, ಎಲ್ಲರ ಹಾರ್ಟ್ ಬೀಟಿಂಗ್ ಸರಿಯಾಗಿ ನಡೀತಾ ಇದೆಯಾ ಅಂತ ಯಾರಾದರೂ ಆಲೋಚನೆ ಮಾಡ್ತಾ ಇದ್ದೀರಾ? ಹಿಂದೆ ಕುಳಿತ ತಂದೆ ತಾಯಿ ಬಿಟ್ಬಿಡಿ, ನಿಮ್ಮ ಹಾರ್ಟ್ ಹೇಗಿದೆ ಅಂತ ನೋಡ್ತಾ ಇದ್ದೀರಾ? ಇಲ್ಲ. ನಮಗೆ ನಮ್ಮ ಅಂಗಾಂಗಗಳ ಬಗ್ಗೆ ಗಮನ ಇಲ್ಲ, ನಮ್ಮವರ ಬಗ್ಗೆ ಗಮನ ಇಲ್ಲ. ಆದರೆ ಎಲ್ಲರ ಬಗ್ಗೆಯೂ ಗಮನವನ್ನು ಕೊಟ್ಟಂತಹ ಗರುಡ ಗಮನ,
ಭಗವಂತ ಒಬ್ಬನೇ. ಆ ಪರಮಾತ್ಮ ಎಲ್ಲರ ಕಡೆಗೆ ಗಮನವನ್ನು ಕೊಟ್ಟಿದ್ದಾನೆ. ಅವಿಜ್ಞಾತ ಸಖ ಅವನು. ಸರಿ, ಆ ಪರಮಾತ್ಮನನ್ನು ಕರೆದುಕೊಂಡು ಈ ಪುರಂಜನ ಅಂದರೆ ಯಾರಿವನು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಒಂದು ಮಾತನ್ನು ಮಧ್ಯದಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಜಾಸ್ತಿ ಸ್ಪಷ್ಟವಾಗಿಯೂ ತಿಳಿದುಕೊಳ್ಬೋದು, ಯಾಕೆಂದರೆ ಹೊರಗೆ ಹೋಗೋದಕ್ಕೆ ನಿಮಗೆ ಆಗುವುದಿಲ್ಲ. ಈಗ ಕೆಲವರೆಲ್ಲ ಹೇಳುವವರಿದ್ದಾರೆ, ನಾವು ಉಪನ್ಯಾಸದಲ್ಲಿ ಮಧ್ಯ ಮಧ್ಯದೊಳಗೆ ಒಂದು ಶಬ್ದವನ್ನು ಬಳಸ್ತೇವೆ, ನೀವು ಸಾಂಕೇತಿಕ ಅಂತ ಒಂದು ಶಬ್ದವನ್ನು ಬಳಸ್ತೇವೆ, ನಿಮಗೆ ಗಮನಕ್ಕಿರಬಹುದು. ಇದೆಲ್ಲ ಸಾಂಕೇತಿಕ, ಇದರಿಂದ ಸಂದೇಶ ನಾವು ಹೀಗೆ ತಿಳಿಯಬೇಕು ಅಂತ. ಸಾಂಕೇತಿಕ ಅಂದರೆ ಕಥೆಯೆಲ್ಲ ಸುಳ್ಳು, ಸಂದೇಶ ಮಾತ್ರ ತಿಳಿಯಿರಿ ಅಂತ ಅರ್ಥದಲ್ಲಿ ಅಲ್ಲ. ಕಥೆ ನಡೆದದ್ದು ಸತ್ಯ, ಅದು ಕೇವಲ ಹಳೆಯ ಕಥೆಯಲ್ಲ, ಸಂದೇಶವನ್ನೂ ನೀಡುತ್ತದೆ. ಇಷ್ಟೇ ಮಾತಿನ ಅಭಿಪ್ರಾಯ. ಯಾಕೆ ಅಂದರೆ ಕೆಲವರು ಹಾಗೆ ಹೇಳ್ತಾರೆ, ಮಹಾಭಾರತದ ಯುದ್ಧವೇ ನಡೆದಿಲ್ಲ, ಅಹಿಂಸಾನೇ ಪರಮಧರ್ಮ, ಕೃಷ್ಣ ಸರ್ವಥಾ ಯುದ್ಧ ಮಾಡೋದಕ್ಕೆ ಹಿಂಸೆ ಮಾಡೋದಕ್ಕೆ ಬೋಧನೆ ಮಾಡಲೇ ಇಲ್ಲ, ಕೌರವ ಪಾಂಡವರ ಯುದ್ಧವೇ ನಡೆದಿಲ್ಲ, ಕೇವಲ ನಮ್ಮ ಮಾನಸಿಕವಾದಂತಹ ದುರ್ಭಾವನೆಗಳು ಸದ್ಭಾವನೆಗಳ ಮಧ್ಯದಲ್ಲಿರುವಂತಹ ಕಲಹ, ಸದ್ಭಾವನೆಗಳಿಗೆ ವಿಜಯ, ದುರ್ಭಾವನೆಗಳಿಗೆ ಪರಾಜಯ, ಇಷ್ಟೇ ಮಹಾಭಾರತದ ಸಂದೇಶ ಅಂತ ಹೇಳುವ ವಾದಿಗಳಿದ್ದಾರೆ. ಆ ಗ್ರಂಥಗಳೂ ಇವೆ. ಆ ತರಹ ಭಾಗವತಾದಿಗಳಿಗೆ ವ್ಯಾಖ್ಯಾನ ಮಾಡುವುದಲ್ಲ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಈ ಪುರಂಜನನ ಕಥೆ ಇದು ಸತ್ಯವಾದ ಕಥೆ, ಇದು ಕಾಲ್ಪನಿಕ ಕಥೆಯಲ್ಲ, ಕೇವಲ ಒಂದು ತತ್ವವನ್ನು ತಿಳಿಸುವುದಕ್ಕೆ ಕಲ್ಪನೆ ಮಾಡಿ ಹೇಳಿದ್ದಲ್ಲ. ಪುರಂಜನ ಅಂತ ಒಬ್ಬ ಜೀವ ಇದ್ದಾನೆ, ಸಾಮಾನ್ಯ ಜೀವ ಅಲ್ಲವನು, ಎಲ್ಲ ಮನುಷ್ಯ ಜೀವರಿಗೆ ಅಭಿಮಾನಿ ಅವನು. ಸಕಲ ಜೀವರಿಗೆ ಅಭಿಮಾನಿಗಳಾದವರು ಬ್ರಹ್ಮದೇವರು, ಮನುಷ್ಯ ಜೀವರಿಗೆ ಅಭಿಮಾನಿಯಾದವನು ಪುರಂಜನ, ಅಸುರರಿಗೆ ಅಭಿಮಾನಿಯಾದವನು ಕಲಿ. ಪುರಂಜನ ಅಂದರೆ ನಿಮ್ಮೆಲ್ಲರಿಗೆ ಮಾನುಷ ಜೀವರಿಗೆ ಅಭಿಮಾನಿ. ಅಂತಹ ಪುರಂಜನನ ಸತ್ಯಕಥೆ ಇದು. ಇದು ಉಳಿದ ಮನುಷ್ಯರ ಜೀವನಕ್ಕೂ ಹೊಂದುವಂತೆ ಇದೆ. ಹಾಗಾಗಿ ಇದನ್ನು ಸಂದೇಶ ನೀಡುವುದಕ್ಕೆ ನಾರದರು ಉಪದೇಶ ಮಾಡಿದ್ದಾರೆ ಎಂಬುದಾಗಿ ತಿಳಿಯಬೇಕು. ಹೀಗೆ ಎಲ್ಲ ಕಥೆಗಳೂ ಕೂಡ ಇತಿಹಾಸ ಪುರಾಣದಲ್ಲಿ ಬಂದದ್ದು. ಹಾಗಾಗಿ ಆ ಪುರಂಜನ ಎಲ್ಲ ಜೀವರಿಗೆ, ಮನುಷ್ಯ ಜೀವರಿಗೆ ಅಭಿಮಾನಿಯಾದ ಒಬ್ಬ ದೊಡ್ಡ ಚೇತನ. ಅವನು ಅನೇಕ ಪಟ್ಟಣಗಳನ್ನು ಆರಿಸ್ತಾ ಒಂದು ಪಟ್ಟಣಕ್ಕೆ ಬಂದ ಅಂತ. ಹಾಗೆ ಎಲ್ಲ ಜೀವರು ಕೂಡ ಬೇರೆ ಬೇರೆ ಊರುಗಳನ್ನು ನೋಡಿದರು ಅಂದರೆ ಅರ್ಥ ಶರೀರಗಳು, ಹುಳ, ಸಣ್ಣ ಸಣ್ಣ ಹುಳಗಳು. ಈ ಹುಳದಲ್ಲಿ ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಲ, ಈ ಶರೀರದಲ್ಲಿ ಎಲ್ಲ ತರಹದ ಶರೀರಗಳ ಪ್ರತೀಕಗಳನ್ನು ಇಟ್ಟಿದ್ದರು. ಆ ಶರೀರಗಳ ಜೀವರಾಶಿಗಳು ಓಡಾಡೋದು ಕಾಣಿಸುತ್ತೆ. ದೇವರು ಕೇಳಿದ ಜೀವನಿಗೆ, ನಿನಗೇನು ಈ ಶರೀರ ಸೇರಿಸ್ತದ? ಈ ಶರೀರ ಅಯ್ಯೋ ಹುಳ, ಯಾರೋ ತುಳಿದು ಬಿಟ್ಟರೆ ಕೃಷ್ಣಾರ್ಪಣ, ಏನಿಲ್ಲ, ಅದಕ್ಕೆ ಹೆಚ್ಚಿನ ಸುಖ, ಆಯುಷ್ಯವೂ ಬಹಳ ಇರೋದಿಲ್ಲ. ಇನ್ಯಾವುದೋ ನೋಡಿದರೆ ಒಂದಕ್ಕೆ ಕಣ್ಣಿದೆ, ಒಂದಕ್ಕೆ ಕಣ್ಣಿಲ್ಲ, ಒಂದಕ್ಕೆ ಕಿವಿ ಇದೆ, ಒಂದಕ್ಕೆ ಕಿವಿ ಇಲ್ಲ. ಹೀಗೆ ವಿವಿಧವಾದ ವಿಚಿತ್ರವಾದಂತಹ ನಾನಾ ವಿಧವಾದ ಶರೀರಗಳು. ಯಾವುದೂ ಸರಿ ಬರಲಿಲ್ಲ ಅವನಿಗೆ, ಜೀವನಿಗೆ. ಕೊನೆಗೆ 9 ದ್ವಾರಗಳಿಂದ ಕೂಡಿದಂತಹ ಶ್ರೇಷ್ಠವಾದ ಪಟ್ಟಣ ಅಂದರೆ ಅದು ಯಾವುದಲ್ಲ, ಮಾನವ ಶರೀರ. ಇದೇ 9 ದ್ವಾರಗಳಿಂದ ಕೂಡಿದ ಪಟ್ಟಣ ಅಂದರೆ ಇದು. ಹಿಮಾಲಯದ ದಕ್ಷಿಣಕ್ಕೆ ಬಂದ ಅಂತ. ಹಿಮಾಲಯದ ದಕ್ಷಿಣಕ್ಕೆ ಬಂದ ಅಂದರೆ ಕರ್ಮಭೂಮಿ, ಭಾರತ ಭೂಮಿಗೆ ಬಂದ ಅಂತ ಅರ್ಥ. ಈ ಭಾರತ ಭೂಮಿಯೇ ಕರ್ಮಭೂಮಿ. ಈ ಭಾರತದಲ್ಲಿರುವಂತಹ ಶ್ರೇಷ್ಠವಾದ ಸಾಧನ ಶರೀರ ಮಾನವ ಶರೀರವನ್ನು ಕಂಡ, ಇದನ್ನು ಆರಿಸಿದ, ಇಲ್ಲಿ ನಾನಿರಬೇಕು ಅಂತ. ಆಮೇಲೆ ಆ ಶರೀರದಲ್ಲಿರುವಂತಹ ಹೆಣ್ಣು ಅಂದರೆ ಅವಳೇ ಬುದ್ಧಿ. ಅದಕ್ಕೆ ಇರುವಂತಹ 5 ಹೆಡೆಯ ಹಾವಿನ ಕಾವಲು ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ರೂಪಗಳಿಂದ ಇರುವ ವಾಯುವಿನ ಕಾವಲು ಆ ಬುದ್ಧಿಶಕ್ತಿಗೆ ಇದೆ. 10 ಜನ ಆ ಬುದ್ಧಿಗೆ ಇರುವಂತಹ ಭೃತ್ಯರು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ಒಬ್ಬ ಒಡೆಯ ಮನಸ್ಸು. ಆ ಒಬ್ಬೊಬ್ಬರಿಗೂ 100 ಜನ ದಾಸೆಯರು ಅಂದರೆ
ಇಂದ್ರಿಯಗಳ ಮನಸ್ಸಿನ ನಾನಾ ವಿಧವಾದ ಪ್ರವೃತ್ತಿಗಳು. ವೃತ್ತಿ ಪ್ರವೃತ್ತಿ ಸ್ತ್ರೀಲಿಂಗ ಅಲ್ವಾ, ದಾಸಿಯರು. ಹೀಗಾಗಿ ನಾನಾ ವಿಧವಾದ ಪ್ರವೃತ್ತಿಗಳು. ಒಂದೇ ಕೆಲಸ ಮಾಡ್ತೇವಾ? ಕಣ್ಣಿನಿಂದ ಅನೇಕ ಕಾರ್ಯಗಳನ್ನು ಮಾಡ್ತೇವೆ, ಕಿವಿಯಿಂದ ಅನೇಕ. ಹೀಗಾಗಿ ಆ ವಿವಿಧವಾದ ವಿಚಿತ್ರವಾದ ಕಾರ್ಯಗಳನ್ನು ನಾವೇನು ಮಾಡ್ತೇವೋ ಅದೇ ದಾಸಿಯರು ಅಂತ. ಈ ರೀತಿ ಇದೆ. ಇನ್ನು 9 ದ್ವಾರಗಳು ಅಂದರೆ, ಪಟ್ಟಣಕ್ಕಿರುವ 9 ದ್ವಾರಗಳು ಇದ್ದದ್ದು ಸತ್ಯ ಅಲ್ಲಿ. ಆದರೆ ಇಲ್ಲಿಯೂ ಕೂಡ ನಮ್ಮ 2 ಕಣ್ಣುಗಳು, ಆ 2 ಕಣ್ಣುಗಳು ದ್ವಾರ. ಅಲ್ಲಿರುವಂತಹ ದ್ಯುಮಾನ್ ಅನ್ನುವಂತಹ ಸಖ ಅಂದರೆ ಸೂರ್ಯ, ಆ ಇಂದ್ರಿಯ ಮತ್ತು ಇಂದ್ರಿಯಾಭಿಮಾನಿಯಾದ ಸೂರ್ಯ. ವಿಭ್ರಾಜಿತ ಅನ್ನುವ ಪಟ್ಟಣಕ್ಕೆ ಹೋಗೋದು ಅಂದರೆ, ವಿಭ್ರಾಜಿತ ಅಂದರೆ ಫಳ ಹೊಳೆಯುವಂತಹ ರೂಪಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಈ ಪಂಚ ವಿಷಯಗಳ ಭೋಗಕ್ಕಾಗಿಯೇ ನಮ್ಮ ಪಂಚ ಇಂದ್ರಿಯಗಳಿರೋದು. ಹೀಗಾಗಿ ಅಲ್ಲಿಂದ ಕಣ್ಣಿನಿಂದ ಆ ದ್ಯುಮಾನ್ ಎಂಬಂತಹ ಸಖ ಸೂರ್ಯನ ದ್ವಾರ ಇವನು ನೋಡುವಂತಹ ದೇಶ ಯಾವುದು ಅಂದರೆ ವಿಭ್ರಾಜಿತ ರೂಪ. ನೋಡಿ, ಇದನ್ನು ದಾಸರು ಹೇಳೋ ಹಾಗೆ ಇದನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್. ಇಷ್ಟು ಜನ ಕುಳಿತಿದ್ದೀರಿ, ಬಣ್ಣ ಬಣ್ಣದ ವಸ್ತುಗಳನ್ನು ನೋಡ್ತೇವೆ. ಆ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಆನಂದ ಪಡುವ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣಿನಿಂದ ನಾನಾ ವಿಧವಾದ ರೂಪವನ್ನು, ಕುರುಡರಿಗೆ ನೋಡುವ ಸೌಭಾಗ್ಯ ಇಲ್ಲ ಅಂತ ಅವರು ಕಷ್ಟಪಡ್ತಾರೆ. ಆದರೆ ದೇವರು ಎಷ್ಟು ಜನರಿಗೆ ನೋಡುವ ಸೌಭಾಗ್ಯವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾನೆ ಎನ್ನುವುದನ್ನು ನೆನೆಸಿ ಆ ಭಗವಂತನಿಗೆ ಕೃತಜ್ಞರಾಗಿರಬೇಕು. ಕಣ್ಣು ಕೊಟ್ಟಾಗಲೂ ಕಣ್ಣು ಕೊಟ್ಟ ಕಣ್ಣನ ಉಪಕಾರವನ್ನು ಸ್ಮರಣೆ ಮಾಡದಿದ್ದರೆ ಮತ್ತೆ ಕಣ್ಣು ಕಸಿದುಕೊಳ್ತಾನೆ, ಜನ್ಮಾಂತರದಲ್ಲಿ ಅಂಧರಾಗಿ ಹುಟ್ಟಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಆ ಪರಮಾತ್ಮನನ್ನು ನಾವು ಚೆನ್ನಾಗಿ ಸ್ಮರಿಸಬೇಕು. ಇನ್ನು ನಂದಿನಿ ನಲಿನಿ ಅಂತ 2 ದ್ವಾರ ಅಂದರೆ ಮೂಗಿನ 2 ಹೊರಳೆಗಳು. ಅಲ್ಲಿರುವ ಅವಧೂತ ಅನ್ನುವ ಸಖ ಅಂದರೆ ಅವನೇ ಅಶ್ವಿನಿ ದೇವತೆಗಳು. ಆ ಇಂದ್ರಿಯಾಭಿಮಾನಿಗಳು, ಘ್ರಾಣೇಂದ್ರಿಯ ಅದಕ್ಕೆ ಅಭಿಮಾನಿಗಳಾದ ದೇವತೆಗಳು ಸೌರಭ ಎಂಬ ವಿಷಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ದೇಶಕ್ಕೆ. ಅಂದರೆ ಸೌರಭ ಸುಗಂಧ, ಒಳ್ಳೆ ವಾಸನೆ. ಹಾಗಾದರೆ ಉತ್ತಮವಾದ ಸುಗಂಧವನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಇದ್ದರೆ ಆ ಇಂದ್ರಿಯಾಭಿಮಾನಿಗಳಾದ ಅಶ್ವಿನಿ ದೇವತೆಗಳ ಅನುಗ್ರಹ ಇರಬೇಕು. ಒಂದು ಪಟ್ಟಣ ಅಂತ ವರ್ಣನೆ ಮಾಡಿದರೆ ಒಂದೊಂದು ದ್ವಾರದಿಂದ ಒಂದೊಂದು ಊರುಗಳಿಗೆ ಹೋಗೋದಕ್ಕೆ ಒಬ್ಬೊಬ್ಬ ಗೆಳೆಯರಿರ್ತಾರೆ. ಏನು ಅದ್ಭುತವಾದ ವ್ಯವಸ್ಥೆ ಅಂತ. ಅದು ಬಿಟ್ಬಿಡಿ, ಈ ಶರೀರವೆಂಬ ಪಟ್ಟಣದಲ್ಲಿ ಒಂದೊಂದು ವಿಷಯಗಳ ಭೋಗ ಮಾಡುವುದಕ್ಕೆ ತತ್ವಾಭಿಮಾನಿ ದೇವತೆಗಳನ್ನು ಯಾವಾಗಲೂ ರೆಡಿ ಇಟ್ಟಿರ್ತಾನೆ ಪರಮಾತ್ಮ. ಸುಷುಪ್ತಿ ಕಾಲದಲ್ಲಿ ಬಿಟ್ಟರೆ ಇನ್ನುಳಿದ ಅವಸ್ಥೆಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ಏನು ಬೇಕೋ, ಸ್ವಪ್ನಾವಸ್ಥೆಯಲ್ಲಿ ಉಳಿದ ಇಂದ್ರಿಯಗಳಿರೋದಿಲ್ಲ, ಮನಸ್ಸಿರುತ್ತೆ. ಸುಷುಪ್ತಿಯಲ್ಲಿ ಯಾವ ಇಂದ್ರಿಯಗಳಿಲ್ಲ ಅಂತ ಇಟ್ಕೊಂಡ್ರೂ ಕೂಡ ಜಾಗೃತ ಅವಸ್ಥೆಯಲ್ಲಿ ನೋಡಬೇಕು ಅಂದರೆ ನಾವೊಂದು ಅಪ್ಲಿಕೇಶನ್ ಹಾಕಬೇಕು ಸೂರ್ಯನಿಗೆ. ನನಗೆ ಕೆಲವು ರೂಪಗಳನ್ನು ನೋಡಬೇಕು ಅಂತಿದೆ. ಎಲೆ ಮೇಲೆ ಅನ್ನ ಬಡಿಸಿಟ್ಟಿದ್ದಾರೆ, ಅನ್ನ ಹೇಗಿದೆ, ಗೊಜ್ಜು ಹೇಗಿದೆ, ಕೆಲವು ವಸ್ತುಗಳ ರೂಪವನ್ನು ನೋಡಿ ಅದರ ರುಚಿಯನ್ನು ಅನುಮಾನ ಮಾಡಿ ತಿಳ್ಕೊಳ್ತಾನೆ. ಹಾಗಾದರೆ ಆ ಎಲ್ಲ ರೂಪಗಳನ್ನು ನನಗೆ ನೋಡಬೇಕು ಅಂತಿದೆ, ದಯಮಾಡಿ ನೀನು ಕಳಿಸು ಅಂತ ಇವನ ಅಪ್ಲಿಕೇಶನ್ ಹೋಗಬೇಕು ಸೂರ್ಯನ ತನಕ. ಅಲ್ಲಿಂದ ಇಲ್ಲಿ ಬರಬೇಕು, ಸತ್ತೇ ಹೋಗ್ತಾನೆ. ಅಲ್ಲಿವರೆಗೆ ಯಾರು ಬದುಕಿರ್ತಾರೆ? ಆ ರೀತಿ ವ್ಯವಸ್ಥೆ ಇದೆಯಾ? ಇಲ್ಲ. ನೋಡಬೇಕು ಅಂತ ಅನಿಸೋದೇ ತಡ ನೋಡಿರ್ತಾನೆ, ಕೇಳಬೇಕು ಅಂತ ಅನಿಸೋದೇ ತಡ ಕೇಳಿರ್ತಾನೆ. ತತ್ವಾಭಿಮಾನಿ ದೇವತೆಗಳು ಅಷ್ಟು ಜಾಗರೂಕರಾಗಿದ್ದಾರೆ. ನಾವಷ್ಟು ದೇವತೆಗಳ ಸೇವೆ ಮಾಡಲಿಕ್ಕೆ ಜಾಗರೂಕರಾಗಿಲ್ಲ, ಕೃತಜ್ಞರಾಗಿದ್ದೇವೆ. ಸೂರ್ಯನ ಪೂಜೆ ಮಾಡಬೇಕು, ನೋಡೋಣ ಸೂರ್ಯಷಷ್ಠಿ ಬರಲಿ ಆವಾಗ ನೋಡೋಣ. ಅವನು ಸೂರ್ಯಷಷ್ಠಿ ಒಂದೇ ದಿವಸ ನಿಮಗೆ ತೋರಿಸ್ತೀನಿ ಅಂತ ಅವ ಉಲ್ಟಾ ಹೇಳಿದರೆ, ಆದರೆ ದೇವತೆಗಳ ಹಾಗೆ ಹೇಳೋದಿಲ್ಲ. ಸೂರ್ಯನೇ ಇರಬಹುದು, ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಗಳಾದ ದಿಗ್ದೇವತೆಗಳು
ಇಂದ್ರ, ವರುಣ, ಮಿತ್ರ, ಕುಬೇರ ಇವರೆಲ್ಲರೂ ಕೂಡ ಏನು ಕೇಳಬೇಕು ಅಂತೀವೋ ಅದನ್ನು ಕೂಡಲೇ ಕೇಳಿಸ್ತಾರೆ, ನೋಡಬೇಕು ಅಂಥದ್ದನ್ನು ತೋರಿಸ್ತಾರೆ, ವಾಸನೆ ನೋಡಬೇಕು ಅಂದರೆ ಸುವಾಸನೆ ಬರ್ತದೆ. ಯಾವುದೇ ಇಂದ್ರಿಯಗಳ ವಿಷಯ ಭೋಗ ಮಾಡಬೇಕು ಅಂದರೆ ಆ ಇಂದ್ರಿಯಾಭಿಮಾನಿ ದೇವತೆಗಳು ಅಷ್ಟು ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ದೇವರು ಮಾಡಿದ ದೊಡ್ಡ ಉಪಕಾರ. ಆದರೂ ಅವನನ್ನು ಚೆನ್ನಾಗಿ ತಿಳಿದಿಲ್ಲ, ಅವನು ಅವಿಜ್ಞಾತನಾಗಿ ಉಳಿದು ಬಿಟ್ಟಿದ್ದಾನೆ. ಇದನ್ನು ತಿಳಿಸುವುದಕ್ಕೆ ನಾರದರು ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಖ್ಯ ಅನ್ನುವ ದ್ವಾರ ಅಂದರೆ ಅದೇ ಬಾಯಿ. ಅಲ್ಲಿ 2 ಗೆಳೆಯರು ಅಂತ, ರಸಜ್ಞ, ವಿಪಣ ಅಂತ. ಯಾಕಂದರೆ ಮುಖ ಒಂದಿದ್ದರೂ ಇಂದ್ರಿಯಗಳು 2 ಇದೆ. ವಾಗೀಂದ್ರಿಯವೂ ಇದೆ, ಇಲ್ಲಿ ರಸನೇಂದ್ರಿಯವೂ ಇದೆ. ಮಾತು ಆಡಬಹುದು, ತಿನ್ನಬಹುದು. ತಿನ್ನೋದು ಅನ್ನೋದು ಅಂತಾರೆ. 2 ಕೆಲಸ ಮುಖದಿಂದ. ರಸಜ್ಞ ಅವನ ಸಹಾಯದಿಂದ ತಿನ್ನೋದು, ವಿಪಣ ವಾಗೀಂದ್ರಿಯಕ್ಕೆ ಅಭಿಮಾನಿ ಅಗ್ನಿ ಅವನ ಸಹಾಯದಿಂದ ಮಾತಾಡೋದು. ರಸಜ್ಞ ಅಂದರೆ ಆ ರಸನೇಂದ್ರಿಯಕ್ಕೆ ಅಭಿಮಾನಿಯಾದವನು ವರುಣ, ಅವನಿಂದ ರುಚಿಯನ್ನು ನೋಡ್ತೇವೆ. ಹೋಗುವ ವಿಷಯಗಳು 2 ಅಂತ. ಆಪಣ ಅಂದರೆ ಇದೆ, ಈಗ ಮಾತಾಡ್ತಾ ಇದ್ದೇವಲ್ಲ, ಇದೇ ಆಪಣ. ನಾನಾ ವಿಧವಾದಂತಹ ಮಾತುಗಳು. ಏನದು ದೇವರು ಕೊಟ್ಟದ್ದು ವಾಗ್ವ್ಯವಹಾರ ಅನ್ನೋದು ಬಹಳ ದೊಡ್ಡ ವರ. ಅದು ಬಹಳ ಮಾತಾಡಬಾರದು, ಪುರಾಣ ಬಿಟ್ಟು. ನಾನುಧ್ಯಾಯೇದ್ ಬಹೂನ್ ಶಬ್ದಾನ್ ವಾಚೋ ವಿಗ್ಲಾಪನಂ ಹಿತತ. ಹೆಚ್ಚು ಮಾತನಾಡಿದರೆ ಅದು ದೇವರಿಗೆ ತಿರಸ್ಕಾರ ಅಂತಾರೆ, ನರಕ ಸಾಧನ ಅಂತಾರೆ ಯಾದವಾರ್ಯರು. ಅತಃ ಕವಿರ್ನಾಮಸು ಯಾವದರ್ಥ ಸ್ಯಾದ ಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ್ಯಥಾರ್ಥೇ ನಯತೇತ ತತ್ರ ಪರಿಶ್ರಮಂ ತತ್ರ ಸಮೀಕ್ಷಮಾಣ. ಪರಿಶ್ರಮ ಅನ್ನೋದಕ್ಕೆ ನರಕಾದ್ಯನರ್ಥಗಳಾಗ್ತದೆ ಅಂತ ಯಾದವಾರ್ಯರು ಬರೀತಾರೆ. ವ್ಯರ್ಥ ಮಾತಾಡಿದರೆ ನಾವು ಇನ್ನೊಬ್ಬರಿಗೆ ಏನು ತ್ರಾಸು ಕೊಟ್ಟೇವ್ರಿ, ನಮ್ಮ ಪಾಡಿಗೆ ನಾವು ಹರಟಿ ಹೊಡೆದೀವಿ ಅಂತ ಕೆಲವರಂತಾರೆ. ನಿಮ್ಮ ಪಾಡಿಗೆ ನೀನು ಹರಟಿ ಹೊಡೆದಿರ್ಬೋದು, ಅದರಿಂದ ನಿನಗೇನು ಪಾಡಾಗತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ. ನರಕನೇ ಆಗ್ತದೆ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವ್ಯರ್ಥ ಮಾತನಾಡಬಾರದು. ಆದರೆ ಮಾತನಾಡಬೇಕಾದದ್ದನ್ನು ಮಾತನಾಡುವಾಗ ಮಾತನಾಡಿಸುವುದಕ್ಕೆ ಅಗ್ನಿದೇವರು ಅನುಗ್ರಹವನ್ನು ಮಾಡುತ್ತಾರೆ. ಅವನೇ ಆಪಣ. ರಸಜ್ಞ ಅಂದರೆ ವರುಣ. ಇವರಿಬ್ಬರ ಅನುಗ್ರಹದಿಂದ ನಾವು 2 ಕೆಲಸವನ್ನು ಮುಖದಿಂದ ಮಾಡುತ್ತೇವೆ. ಇನ್ನು ಬಲಗಿವಿ ದಕ್ಷಿಣ ದ್ವಾರ ಅಂದರೆ ಇದೆ. ಶ್ರುತಧರ ಅಂದರೆ ಶ್ರೋತ್ರೇಂದ್ರಿಯ ಅಭಿಮಾನಿಗಳಾದ ದಿಗ್ದೇವತೆಗಳು. ದಕ್ಷಿಣ ಪಾಂಚಾಲಕ್ಕೆ ಹೋಗೋದು ಅಂದರೆ ನಿವೃತ್ತ ಕರ್ಮವನ್ನು ತಿಳಿಸುವಂತಹ ಮೋಕ್ಷಶಾಸ್ತ್ರಗಳನ್ನು ಕೇಳೋದು. ಇನ್ನು ಎಡಗಿವಿ ಇದು ಉತ್ತರ ದ್ವಾರ, ಪಿತೃಭೂ ಅಂತಾರೆ. ಇದರಿಂದ ಪ್ರವೃತ್ತ ಕರ್ಮಗಳನ್ನು, ಸಕಾಮ ಕರ್ಮಗಳನ್ನು ತಿಳಿಸುವಂತಹ ಶಾಸ್ತ್ರಗಳನ್ನು ಕೇಳೋದು, ಅದರಿಂದ ಹೋಗೋದು ದಕ್ಷಿಣ ಪಾಂಚಾಲಕ್ಕೆ ಅಂತ. ಅಂದರೆ ಆ ಸಕಾಮ ಕರ್ಮಗಳನ್ನು ತಿಳಿಸುವ ಶಾಸ್ತ್ರವನ್ನು ಕೇಳೋದು ಅಂತ. ಅಂದರೆ ಈ ಕಿವಿಯಿಂದ ಇದಷ್ಟೇ ಕೇಳಿಸ್ತದೆ, ಇದು ಕೇಳಿಸೋದಿಲ್ಲ ಅಂತ ತಾತ್ಪರ್ಯದಲ್ಲಿ ಅಲ್ಲ. ಹೇಳಬೇಕಾದ ಉದ್ದೇಶ ಇದಕ್ಕೆ ಇನ್ನೊಂದು ದೇವಯಾನ, ಪಿತೃಯಾನ ಅಂತೂ ಕರೀತಾರೆ. ನಿಷ್ಕಾಮ ಕರ್ಮಗಳನ್ನು ಮಾಡುವುದರಿಂದ ಉತ್ತಮವಾದ ಗತಿಯಾಗ್ತದೆ. ದೇವತೆಗಳ ಅನುಗ್ರಹವಾಗಿ ದೇವತೋತ್ತಮನಾದ ಸರ್ವೋತ್ತಮನಾದ ಭಗವಂತನ ಸಾನ್ನಿಧ್ಯವನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ ಇದನ್ನು ದೇವಯಾನ, ದಕ್ಷಿಣ ಪಾಂಚಾಲ ಎಂಬುದಾಗಿ ಕರೀತಾರೆ. ಅದಕ್ಕಾಗೇ ಬಲಗವಿಯಲ್ಲೇ ಮಂತ್ರೋಪದೇಶಾದಿಗಳನ್ನು ಮಾಡೋದು ಅಂತ ಅದನ್ನು ಯಾದವಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಯಾಕೆ ಈ ಬಲಗವಿಯನ್ನೇ ದೇವಭೂ ಅಂತ ಹೇಳಿದರು? ಭಾಗವತದ ಮೂಲದಲ್ಲಿ ಪಿತೃಭೂ ಅಂತಿದ್ದರು, ತಾತ್ಪರ್ಯದಲ್ಲಿ ಅದನ್ನು ವ್ಯತ್ಯಾಸ ಮಾಡಿ ದೇವಭೂ ಅಂತ ಮಾಡಿದ್ದಾರೆ. ಯಾಕೆ ಅಂದರೆ ಅನಾದಿ ಕಾಲದಿಂದಲೂ ಇದು ಸತ್ಸಂಪ್ರದಾಯ ಸಿದ್ಧವಾದದ್ದು. ಪ್ರಮಾಣಗಳಿಂದ ಕೇವಲ ಅಯೋಗ್ಯರ ಮೋಹನಕ್ಕಾಗಿ ಕೆಲವು ವ್ಯತ್ಯಾಸಗಳನ್ನು ಭಾಗವತದಲ್ಲಿ ಮಾಡಿರ್ತಾರೆ. ಅದನ್ನು ಸರಿಯಾಗಿ ತಿಳಿಯಬೇಕು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಇನ್ನು ಕೆಳಗಿರುವಂತಹ ಆಸುರಿ ಗುಹ್ಯೇಂದ್ರಿಯ, ಅದರಿಂದ ಹೋಗೋದು ಗ್ರಾಮ್ಯವಾದ ಸುಖಗಳನ್ನು ಅನುಭವಿಸುವುದಕ್ಕೆ ದುರ್ಮದ ಅನ್ನುವಂತಹ ಸಖ. ಆ ಗುಹ್ಯೇಂದ್ರಿಯ ಅಭಿಮಾನಿಯಾದಂತಹ ಮನು, ಸ್ವಯಂಭುವ ಮನು. ಈ ಕಡೆಗೆ ನಿವೃತ್ತಿ ಎನ್ನುವ ದ್ವಾರ, ಗುದದ್ವಾರ. ಆ ದ್ವಾರದಿಂದ ವೈಶಸ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಲುಬ್ಧಕ ಅಂತ. ಈ ರೀತಿ 9 ದ್ವಾರಗಳು, 9 ಇಂದ್ರಿಯಗಳು, 9 ಇಂದ್ರಿಯಾಭಿಮಾನಿ ದೇವತೆಗಳು. ಶ್ರೋತ್ರೇಂದ್ರಿಯಕ್ಕೆ ಅನೇಕ ದೇವತೆಗಳಿದ್ದಾರೆ. ಹೀಗೆ ಈ ನವದ್ವಾರಗಳಿಂದ ಕೂಡಿದಂತಹ ದೇಹದ ಪರಿಸ್ಥಿತಿ. ಇಂತಹ ಉತ್ತಮವಾದ ದೇಹ, ನವದ್ವಾರದಿಂದ ಕೂಡಿದ ದೇಹ,
ಇಂದ್ರಿಯಾಭಿಮಾನಿ ದೇವತೆಗಳಿಂದ ಕೂಡಿದಂತಹ ದೇಹ, ಮನಸ್ಸಿಗೆ ಬಂದಲ್ಲಿ ಮನಸ್ಸಿಗೆ ಬಂದಂತೆ ವಿಷಯಗಳ ಭೋಗವನ್ನು ಮಾಡಿ ಇಹಲೋಕದ ಸುಖವನ್ನು ಪಡೆಯಬಹುದು, ಸ್ವರ್ಗಲೋಕದ ಸುಖವನ್ನು ಪಡೆಯುವುದಕ್ಕೆ ಸಾಧನೆಯನ್ನು ಇಲ್ಲಿಯೇ ಮಾಡಬಹುದು, ಅನಂತ ಕಾಲದ ಸುಖವನ್ನು ಹೊಂದುವ ಮೋಕ್ಷಕ್ಕೂ ಸಾಧನೆಯನ್ನು ಇದೇ ಶರೀರದಲ್ಲಿ ಮಾಡಬಹುದು. ಇಂತಹ ಅದ್ಭುತವಾದ ಒಂದು ಪಟ್ಟಣ ಅಂದರೆ ಅದು ಈ ಶರೀರ. ರಥ ಅಂದರೂ ಈ ಶರೀರವೇ. ಈ ಶರೀರದಲ್ಲಿರುವಂತಹ ಆ ರಥದ ಮಧ್ಯಭಾಗ ಅಂದರೆ ಅದೇ ಹೃದಯ. ಅಲ್ಲಿರುವಂತಹ ರಥಿಕ ಅಂದರೆ ಅವನೇ ಜೀವ. ಸಾರಥಿ ಅಂದರೆ ಬುದ್ಧಿ. ಲಗಾಮು ಅಂದರೆ ಅದೇ ಮನಸ್ಸು. ಕುದುರೆಗಳು ಇಂದ್ರಿಯಗಳೇ ಕುದುರೆಗಳು. 3 ಧ್ವಜಗಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. 2 ಚಕ್ರಗಳು ಅಂದರೆ ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ. ಈ ರೀತಿ ಪಂಚ ಬಂಧುರಗಳು ಅಂದರೆ ಅವೇ ಬಂಧನ ಸ್ಥಾನಗಳು ಅಂದರೆ ಅದೇ ಪಂಚಪ್ರಾಣಗಳು. ಇಂತಹ ಈ ರಥದಲ್ಲಿ ಕುಳಿತು ನಾನಾ ವಿಧವಾದ ಭೋಗಗಳನ್ನು ಮಾಡಿ ಸುಖವಾಗಿ ಜೀವನವನ್ನು ಮಾಡುವುದಕ್ಕೆ ದೇವರು ಅದೆಷ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಆದರೆ ಈ ದೇವರ ಅನುಗ್ರಹ ಉಪಕಾರವನ್ನು ತಿಳಿದು ದೇವರ ಸ್ಮರಣೆಯನ್ನು ಮಾಡಿ ಜನ್ಮವನ್ನು ಸಾರ್ಥಕಪಡಿಸಿಕೊಂಡ್ರೆ ಉಂಟು. ಅದಿಲ್ಲ ಅಂದರೆ ಶತ್ರುಗಳ ಆಕ್ರಮಣ ಪ್ರಾರಂಭ ಆಗ್ತದೆ. ಅಂದರೆ ಅಷ್ಟೊತ್ತಿಗೆ ವಯಸ್ಸಾಗತ್ತೆ. ದುರ್ಭಗ ಅನ್ನುವ ಹೆಣ್ಣು ಮದುವೆಯಾಗಬೇಕು ಅಂತ ಎಲ್ಲ ಕಡೆಗೆ ಓಡಾಡ್ತಾ ಇದ್ಲು ಅಂದರೆ ಯಾರಲ್ಲ, ಅದು ಮುಪ್ಪು, ವಾರ್ಧಕ್ಯ. ಯಾರಾದರೂ ಮದುವೆ ಆಗ್ತಾರಾ? ನನಗೆ ವಾರ್ಧಕ್ಯ ಬರಲಿ ಅಂತ ಯಾರು ಅಪೇಕ್ಷೆ ಪಡ್ತಾರೆ? ಅದಕ್ಕೆ ನಾರದರು ಹೇಳಿದ ಉಪಾಯ ಏನು? ವಾರ್ಧಕ್ಯ ಅನ್ನೋದು ಬರದೇ ಇದ್ದರೆ ನೀನೇ ಹೋಗಿ ಅವರ ಮೇಲೆ ಆಕ್ರಮಣ ಮಾಡು ಅಂತ ಯವನೇಶ್ವರನ ಹತ್ರ ಕಳಿಸ್ತಾರೆ. ಯವನೇಶ್ವರ ಹೇಳಿದ ಉಪಾಯ ಏನು ಅಂದರೆ, ನಿನಗೆ ಯಾರೂ ಮದುವೆ ಮಾಡ್ಕೊಳ್ಳೋದಿಲ್ಲ, ನೀನೇ ಅವರನ್ನು ಮದುವೆ ಮಾಡಿಕೋ ಒತ್ತಾಯದಿಂದ ಅಂತ. ಮುಪ್ಪನ್ನು ಯಾರೂ ಸ್ವಾಗತ ಮಾಡೋದಿಲ್ಲ. ಬೇಡ ಅಂದರೂ ಮುಪ್ಪು ಬಂದು ಬಿಡುತ್ತೆ. ಮುಪ್ಪು ಬರುವುದರ ಜೊತೆಗೆ ಅನೇಕ ರೋಗಗಳು ಬರ್ತವೆ. ಪ್ರಜ್ವಾರ, ಅವನ ಅನೇಕ ಸೈನಿಕರು ಅಂದರೆ ಅವೇ ರೋಗಗಳು. ಕೊನೆಗೆ ಭಯ ಅಂದರೆ ಅವನೇ ಮೃತ್ಯು. ಮನುಷ್ಯನಿಗೆ ಒಂದೊಂದೇ ಅಂಗಗಳಲ್ಲಿ ಊನತೆ ಪ್ರಾರಂಭ ಆಗ್ತದೆ. ಅಶಕ್ತಿ ಆಗ್ತದೆ, ಕೈ ನೋವು, ಕಾಲು ನೋವು ಎಲ್ಲ ರಿಪೇರಿ ಮಾಡ್ತಾ ಹೋಗ್ತಾನೆ. ಅದರ ಕಡೆಗೆ ಗಮನ ಕೊಡೋದಿಲ್ಲ. ಇರಲಿ ಬಿಡು, ಇರುತ್ತೀವೆಲ್ಲ, ನೋವು ಗಿವು ಇರೋದೆ. ಗಮನ ಕೊಡಬಾರದು. ಉಪಾಯ ಮಾಡಬೇಕು, ಹೆಚ್ಚು ಗಮನ ಕೊಡಬಾರದು, ತಲೆ ಕೆಡಿಸಿಕೊಳ್ಳಬಾರದು, ಧೈರ್ಯದಿಂದ ಇರಬೇಕು, ಸಾಧನೆ ಮಾಡಬೇಕು. ಆದರೆ ಎಚ್ಚರಿಕೆ ಅಂತ ತಿಳ್ಕೋಬೇಕು. ಮೃತ್ಯು ನಿನಗೆ ಹತ್ತಿರ ಬರ್ತಾ ಇದೆ. ಕೂದಲು ಬಿಳಿಯಾದರೆ ಕನ್ನಡಿ ನೋಡಿದಾಗೆಲ್ಲ ವಯಸ್ಸಾಯಿತು, ನನಗೆ ಇನ್ನಾದರೂ ಸಾಧನೆ ಮಾಡಬೇಕಾದದ್ದಾಯಿತು, ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಅಂತ ಹೇಳ್ತಾರೆ. ಯಾರು? ದಾಸರು ಹೇಳ್ತಾರೆ, ಪುರಾಣ ಹೇಳ್ತದೆ. ಆದರೆ ಅದನ್ನು ಕನ್ನಡಿಯಲ್ಲಿ ತೋರಿಸ್ತಾರೆ ಅವರು. ಅವರು ಲೆಟರ್ ಬರೆಯೋದು ಬೇರೆ ಲೆಟರ್ ಬರೆಯೋದಿಲ್ಲ, ಯಾವ ಇಮೇಲು ಬರೋದಿಲ್ಲ, ಯಾವ ವಾಟ್ಸಪ್ಪು ಬರೋದಿಲ್ಲ. ನಿಮ್ಮ ಕನ್ನಡಿಯಲ್ಲಿ ಮುಖ ನೋಡಿಕೊಂಡ್ರೆ ಸಾಕು, ಎಲ್ಲ ಮೆಸೇಜ್ಗಳು ಬಂದ ಹಾಗೇನೆ. ಬಿಳಿ ಕೂದಲು ನೋಡಿದರೆ ಓ ವಯಸ್ಸಾಯಿತು, ಇನ್ನು ನಾನು ಸಾಧನೆ ಹೆಚ್ಚು ಮಾಡಬೇಕು, ಮರಣಕ್ಕೆ ಹತ್ತಿರ ಆಗ್ತಾ ಇದ್ದೇನೆ ಅಂತ. ಆದರೆ ಈ ಮಹಾನುಭಾವ ಆ ಬಿಳಿ ಕೂದಲಿಗೆ ಚೆನ್ನಾಗಿ ಕಪ್ಪು ಮಾಡಿಕೊಂಡು ಬಂದ ಮೆಸೇಜನ್ನು ಅಳಿಸಿಬಿಡ್ತಾನೆ. ನೆನಪೇ ಆಗಬಾರ್ದು, ನಾನಿನ್ನೂ ನವತರುಣ ಅಂತ. ಹೀಗೆ ಒಂದೊಂದೇ ನಾನಾ ವಿಧಬಾರದು. ಹಲ್ಲು ಮುರಿತದೆ, ಹಲ್ಲು ಸೆಟ್ ಹಾಕ್ಸ್ಕೊಳ್ತಾನೆ. ಕಣ್ಣು ಕಾಣಿಸೋದಿಲ್ಲ ಅಂತಂದರೆ ಇನ್ನಾದರೂ ಕೆಟ್ಟ ವಿಷಯಗಳನ್ನು ನೋಡೋದು ಬಿಡ್ತಾನೆ ಅಂತಂದರೆ ಅದಕ್ಕೆ ಕಣ್ಣನ್ನು ಸರಿ ಮಾಡಿಕೊಳ್ತಾನೆ. ಇದೆಲ್ಲ ಮಾಡಿಕೊಳ್ಬಾರ್ದು ಅನ್ನೋದರೊಳಗೆ ತಾತ್ಪರ್ಯ ಅಲ್ಲ, ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಬೇಕು. ವಿಷಯ ಭೋಗಗಳಿಗಾಗಿ ನಿನ್ನ ಇಂದ್ರಿಯಗಳನ್ನು ಬಳಸುವುದನ್ನು ಇನ್ನಾದರೂ ಕಡಿಮೆ ಮಾಡೋ ಪ್ರಾಣಿ ಅನ್ನುವ ಸಂದೇಶವನ್ನು ಈ ಮೂಲಕವಾಗಿ ದೇವರು ಕೊಡ್ತಾನೆ ಎನ್ನುವುದಕ್ಕೆ ಆ ಎಲ್ಲ ಕಥೆ. ಅವರೆಲ್ಲ ಮಾಡುವ ಉಪದ್ರವಗಳಿಗೆ ಇವನು ಗಮನ ಕೊಡಲಿಲ್ಲ. ಒಂದು ದಿವಸ ಮರಣ ಆಯಿತು. ಈ ರೀತಿ ಸಕಾಮ ಕರ್ಮಗಳಲ್ಲಿ ಆಸಕ್ತನಾಗಿ ವಿಷಯ ಭೋಗದಲ್ಲಿ ಆಸಕ್ತನಾದರೆ ಸಾಧನೆ ಇಲ್ಲದೆ ಸಾಯುವ ಪ್ರಸಂಗ ಬರ್ತದೆ. ಕೊನೆಗೆ ಬರೀ ಹೆಣ್ಣನ್ನೇ ಸ್ಮರಣೆ ಮಾಡ್ತಾ ಸತ್ತದ್ದಕ್ಕೆ ಹೆಣ್ಣಾಗಿ ಹುಟ್ಟಿದ ವಿಷಯಗಳಲ್ಲಿ ಲಂಪಟನಾಗಬಾರದು, ಆಸಕ್ತನಾಗಬಾರದು ಅಂತ. ಸರಿ, ಜನ್ಮಾಂತರದಲ್ಲಿ ವೈದರ್ಭಿಯಾಗಿ ಹುಟ್ಟಿದ ಅಂತ ಅಂದರೆ ಈ ಸಕಾಮ ಕರ್ಮಗಳಲ್ಲಿ ಮುಳುಗಿ ಆಸಕ್ತನಾಗಿ ವಿಷಯ ಭೋಗದಲ್ಲಿ ಆಸಕ್ತನಾದ ಮೇಲೆ ಜನ್ಮಾಂತರದ ಸುಕರ್ಮ, ನಾರದರಂತಹ
ಜ್ಞಾನಿಗಳ ಒಂದು ವಿಶೇಷವಾದ ಅನುಗ್ರಹ, ಅನೇಕ ಮಹನೀಯರ ಅನುಗ್ರಹ, ಆ ಪರಮಾತ್ಮನ ಕೃಪೆಯಿಂದ ಇವನಿಗೆ ಒಳ್ಳೆ ನಿಷ್ಕಾಮ ಕರ್ಮವನ್ನು ಮಾಡುವ ದಾರಿ ಸಿಕ್ಕಂತೆ ಆಯಿತು. ಅದಕ್ಕೆ ಹೆಸರೇ ವೈದರ್ಭಿ. ಕೂತ್ರೆ ನಿಂತರೆ ಕರ್ಮ 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 ದರ್ಭ ಅಂತ ಬಡಿದುಕೊಳ್ತಾ ಇದ್ದ. ಈಗ ದರ್ಭ ಕೈ ಬಿಟ್ಟು ಪುಸ್ತಕ ಕೈ ಹಿಡಿಯೋ ಕಾಲ ಬಂತು. ಹೀಗಾಗಿ ವೈದರ್ಭಿ ಅಂತನಿಸಿಕೊಂಡ. ಗಂಡ ಯಾರು? ಮಲಯಧ್ವಜ. ಮಲಂ ಯಾಪಯತಿ ಇತಿ ಮಲಯ. ಆ ಎಲ್ಲ ಮಲವನ್ನು, ದೋಷವನ್ನು ದೂರ ಕಳಿಸಿ ಉತ್ತಮವಾದಂತಹ ಜ್ಞಾನವನ್ನು ನೀಡುವಂತಹ ಉತ್ತಮ ಗುರುಗಳ ಸಮಾಗಮ. ನಿಷ್ಕಾಮ ಕರ್ಮಗಳನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಸಕಾಮ ಕರ್ಮಗಳನ್ನು ಬಿಟ್ಟ, ದರ್ಭ ಬಿಟ್ಟ ವಿದರ್ಭನ ಮಗಳಾದ ವೈದರ್ಭಿ ಅಂತನಿಸಿಕೊಂಡ ಮಲಯಧ್ವಜ ಅಜ್ಞಾನವೆಂಬ ಮಲವನ್ನು ದೂರ ಓಡಿಸುವ ಉತ್ತಮ ಗುರುಗಳ ಸಮಾಗಮ ಆಯಿತು. ಶ್ರೇಷ್ಠವಾದಂತಹ ತಾಮ್ರಪರ್ಣಿ ನದಿ ವೇದಾಂತ ಶಾಸ್ತ್ರಗಳಲ್ಲಿ ಅಧ್ಯಯನವನ್ನು ಮಾಡಿ ಮುಳುಗಿದ. ಅದರಿಂದ ಮುಂದೆ ಬೇಕಾದಷ್ಟು ಮಕ್ಕಳು, 7 ಅಬ್ಜ ಮೊಮ್ಮಕ್ಕಳು ಅಂದರೆ ನಾನಾ ವಿಧವಾಗಿರುವಂತಹ ಶಾಸ್ತ್ರದ ವಿವಿಧ ಕವಲುಗಳು. ಆ ರೀತಿ ಇವನ ಉತ್ತಮವಾದ ಸಂತತಿ ಬೆಳೆಯಿತು. ಅದರಿಂದ ಅವಿಜ್ಞಾತ ಸಖನ ದರ್ಶನ, ಅಷ್ಟೆಲ್ಲ ಸಜ್ಜನರ ಸಮಾಗಮ ಆದದ್ದರಿಂದ, ನಿಷ್ಕಾಮ ಕರ್ಮ ಮಾಡಿದ್ದರಿಂದ, ವೇದಾಂತದ ಅಧ್ಯಯನವನ್ನು ಮಾಡಿದ್ದರಿಂದ, ಮತ್ತೆ ಸದಾಗಮೈಕ ವಿಜ್ಞೇಯನಾದ ಅವಿಜ್ಞಾತ ಸಖನ ಪುನರ್ದರ್ಶನ ಆಗಿದೆ. ಆಗ ಅವನಿಗೆ ಮೋಕ್ಷ ಆಗಿದೆ. ಆದ್ದರಿಂದ ಸಕಾಮ ಕರ್ಮಗಳಲ್ಲಿ ಆಸಕ್ತನಾಗಬೇಡ, ಪ್ರಾಚೀನ ಬರಿಹಿ, ನಿಷ್ಕಾಮ ಕರ್ಮಗಳಲ್ಲಿ ಆಸಕ್ತನಾಗು, ಜ್ಞಾನವನ್ನು ಸಂಪಾದನೆ ಮಾಡು ಅಂತ ನಾರದರು ಪ್ರಾಚೀನ ಬರಿಹಿಗೆ ಉಪದೇಶವನ್ನು ಮಾಡುತ್ತಾರೆ. ಪ್ರಾಚೀನ ಬರಿಹಿಗೆ ನಾರದರು ಹೇಳಿದಂತಹ ಉಪದೇಶ ಪೂರ್ಣವಾಗಿ ಮನಸ್ಸಿಗೆ ಹಿಡಿಸಿದೆ. ಅದೇ ರೀತಿ ನಿಷ್ಕಾಮ ಕರ್ಮಗಳನ್ನು ಮಾಡಿ ವಿಶೇಷವಾಗಿ ಜ್ಞಾನಿಗಳಿಂದ, ಗುರುಗಳಿಂದ ತತ್ವೋಪದೇಶವನ್ನು ಪಡೆದು ಅವನು ಉತ್ತಮವಾದಂತಹ ಸ್ಥಾನವನ್ನು ಪಡೆದಿದ್ದಾನೆ, ಮೋಕ್ಷವನ್ನು ಹೊಂದಿದ್ದಾನೆ, ಕ್ರಮವಾಗಿ ಜ್ಞಾನವನ್ನು ಪಡೆದು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ನಾರದರ ಉಪದೇಶವನ್ನು ಚೆನ್ನಾಗಿ ತಿಳಿದು ನಾವು ಕೂಡ ಪ್ರತಿನಿತ್ಯದಲ್ಲಿ ಒಂದು 5 ನಿಮಿಷ ಆದರೂ ದೇವರ ಮುಂದೆ ಕುಳಿತಾಗ ಕಣ್ಣು ಮುಚ್ಚಿ ಈ ಶರೀರದಲ್ಲಿರುವಂತಹ ಅಂಗಗಳು, ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಮುಖ್ಯಪ್ರಾಣ ದೇವರು, ಸರ್ವಪ್ರೇರಕನಾದಂತಹ ಅವಿಜ್ಞಾತ ಸಖನಾದ ಪರಮಾತ್ಮ, ಅವನ ಅನುಗ್ರಹ, ಅವನ ಉಪಕಾರ ಎಷ್ಟು ನಿರಂತರವಾದ ಪ್ರವಾಹದ ರೂಪದಲ್ಲಿ ನಮ್ಮಲ್ಲಿರುತ್ತೆ ಅನ್ನುವುದನ್ನು ಸ್ಮರಣೆ ಮಾಡಿ, ಇಂತಹ ಶರೀರವನ್ನು ಕೊಟ್ಟು ಅನಂತ ಉಪಕಾರ ಮಾಡಿದ ಆ ಪರಮಾತ್ಮನ ಪ್ರೀತಿಗಾಗಿ ಈ ಶರೀರವನ್ನು ಉಪಯೋಗಿಸಿ ಸೇವೆಗಾಗಿ ಮೀಸಲಿಟ್ಟು, ಅಷ್ಟು ಮಾತ್ರ ಅಲ್ಲ, ಅನಂತ ಕಾಲದ ಮುಂದೆ ಬರುವ ಮೋಕ್ಷದ ಸುಖಕ್ಕಾಗಿಯೂ ಸಾಧನೆಯನ್ನು ಇದೇ ಶರೀರದಿಂದ ಮಾಡಿಕೊಂಡು ಸಾರ್ಥಕಪಡಿಸಿಕೊಂಡು ಆ ಪರಮಾತ್ಮ ಕೊಟ್ಟದ್ದನ್ನು ಅವನಿಗೆ ಅರ್ಪಣೆ ಮಾಡೋಣ ಅನ್ನುವ ದೃಷ್ಟಿಯಲ್ಲಿ ನಾವು ನಿತ್ಯದಲ್ಲಿ ಶುಭ ಸಂಕಲ್ಪವನ್ನೂ ಮಾಡಿ ಇದನ್ನು ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಭಕ್ತಿಯಿಂದ ಹೇಳಿ. ಫೇಡೆ ಕೊಡ್ತಾರೆ ಅನ್ನೋದು ಮನಸ್ಸಿನಲ್ಲಿರಬಾರ್ದು. ಸಕಾಮ ಕರ್ಮವಾಗ್ತದೆ. ನಾರದರು ಒಪ್ಪೋದಿಲ್ಲ, ಅದನ್ನು ಒಪ್ತಾರಾ? ಸಕಾಮ ಕರ್ಮ ಮಾಡಬೇಕಾ? ಮಾಡಬಾರ್ದು. ಏನೂ ಇಲ್ಲ, ವಿಷ್ಣು ಪ್ರೀತಿಗಾಗಿ ಕುಣಿತಾ ಇದ್ದೇವೆ ಅಂತ ಅನುಸಂಧಾನ ಮಾಡಬೇಕು. ಯಾಕೆ ಕುಣಿತೀರಿ ಹೇಳಿ? ಹೇಳಿ. ವಿಷ್ಣು ಪ್ರೀತಿಗಾಗಿ ಕುಣಿತಾ ಇದ್ದೇವೆ. ರಾಮ 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 ರಾಮ
రామ 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 రామ. జై శ్రీ अयोध्यापति श्रीमन्मूल रामचंद्र महाराज की